ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಇತರೆ ವಿಷಯಗಳ ಕುರಿತು ನಾವು ತರಬೇತಿಯನ್ನ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಮುಖ್ಯವಾಗಿ ನಾವು ಸಾಂಸ್ಥಿಕ ತರಬೇತಿ ಅಂದ್ರೆ ಅಲ್ಲೇ ನಮ್ಮ ಇನ್ಸ್ಟಿಟ್ಯೂಷನಲ್ ಟ್ರೈನಿಂಗ್ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ಅಲ್ಲಿ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇದೀವಿ. ಮತ್ತೆ ಅದಲ್ಲದೆ ಆನ್ಲೈನ್ ಮುಖಾಂತರ ಸಹಿತ ನಾವು ರೈತ ಬಾಂಧವರಿಗೆ ತರಬೇತಿ ಆಯೋಜನೆ ಮಾಡ್ತಾ ಇದೀವಿ. ಮತ್ತೆ ಮುಂದುವರೆದು ಇದೇ ವಿಷಯದಲ್ಲಿ ನಾವು ಫೇಸ್ಬುಕ್ ಸಹಿತನು ನಮ್ಮ ರೈತ ಬಾಂಧವರು ಒಂದು ಉತ್ತಮ ಒಂದು ಬಾಂಧವ್ಯ ಇರಲಿ ಅಂತ ಒಂದು ಕಮ್ಯುನಿಟಿ ಸಹಿತನು ಮಾಡಿದೀವಿ. ಮತ್ತೆ ಯೂಟ್ಯೂಬ್ ಚಾನಲ್ನು ಒಂದು ಕಳೆದ 2 ವಾರದಲ್ಲಿ ಸ್ಟಾರ್ಟ್ ಮಾಡಿದೀವಿ. ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಈಗ ರೈತ ಬಾಂಧವರಿಗೆ ತಾಂತ್ರಿಕದ ಮಾಹಿತಿಯನ್ನ ಕೊಡೋದು. ಬಟ್ ತುಂಬಾ ಜನ ರೈತ ಬಾಂಧವರು ನಮ್ಮಲ್ಲಿಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲೇ ಬಂದು ಒಂದು ತರಬೇತಿ ತಗೊಳೋದಕ್ಕೆ ಆಗ್ತಾ ಇರಲ್ಲ. ಅವ್ರಿಗೆ ಆಸಕ್ತಿ ಇರುತ್ತೆ, ಬಟ್ ಒಂದು ಸಮಯದ ಅಭಾವ ಅಥವಾ ಏನೋ ಒಂದು ಕೆಲಸದ ಒತ್ತಡದಲ್ಲಿ ಅವ್ರಿಗೆ ಬರಕ್ ಆಗ್ತಿರಲ್ಲ. ಆ ನಿಟ್ಟಿನಲ್ಲಿ ನಮ್ಮ ರೈತ ಬಾಂಧವರೊಂದಿಗೆ ನಾವು ಸಂಪರ್ಕದಲ್ಲಿ ಇರಬೇಕು, ನಿರಂತರವಾಗಿ ಸಂಪರ್ಕದಲ್ಲಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆನ್ಲೈನ್ ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ವಿ. ಇದು ಇಂದಿನ ತರಬೇತಿ ನಮ್ದು 22ನೇ ಆನ್ಲೈನ್ ತರಬೇತಿ. ಇಂದಿನ ನಮ್ಮ ಮುಖ್ಯ ಉದ್ದೇಶ ಅಂದ್ರೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ಏನು, ಮತ್ತೆ ಅದರಿಂದ ಮೌಲ್ಯವರ್ಧಿತ ಉತ್ಪನ್ನಗಳು ಏನೆಲ್ಲ ಮಾಡ್ಬೋದು, ಅಂದ್ರೆ ಸಿರಿಧಾನ್ಯದಿಂದ ನಾವೆಲ್ಲ ಏನೆಲ್ಲ ಉತ್ಪನ್ನಗಳನ್ನು ತಯಾರಿಸಿ ಮಾಡ್ಬೋದು, ಅಂದ್ರೆ ಸಂಸ್ಕರಣೆ ಮಾಡ್ಬಿಟ್ಟು ಏನೆಲ್ಲ ಉತ್ಪನ್ನಗಳನ್ನ ನಾವು ತಯಾರು ಮಾಡಬಹುದು, ಅದ್ರ ಬಗ್ಗೆ ಒಂದು ವಿಷಯ ಒಂದು ಆಧಾರಿತ ಇರುತ್ತೆ. ಯಾಕೆಂದ್ರೆ ನಮ್ಮ ಚಿತ್ರದುರ್ಗ ಜಿಲ್ಲೆನೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ಸಿರಿಧಾನ್ಯಗಳನ್ನ ಬೆಳೀತಾ ಇರೋದು. ಅದರಲ್ಲೂ ಹೊಸದುರ್ಗದಲ್ಲಿ ಕಳೆದ ವರ್ಷದಲ್ಲಿ 18,000 ಹೆಕ್ಟೇರ್ ವರೆಗೂ ನಾವು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ವಿ. ಮುಖ್ಯವಾಗಿ ಸಾವೆ ಮತ್ತೆ ನವಣೆ. ಈ ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗಿದೆ. ಈಗ 28,000 ಹೆಕ್ಟೇರ್ ಬಂದಿದೆ ನಮ್ಮ ಹೊಸದುರ್ಗ ತಾಲೂಕು ಮತ್ತೆ ಮುಖ್ಯವಾಗಿ ಚಳ್ಳಕೆರೆಯಲ್ಲಿ ಸೇರಿ ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ 28,000 ಹೆಕ್ಟೇರ್ ಅಷ್ಟು ನಮ್ಮ ಸಿರಿಧಾನ್ಯಗಳು ಬಂದಿದ್ದಾವೆ, ಮುಖ್ಯವಾಗಿ ಸಾವೆ ಮತ್ತು ನವಣೆ. ಬಟ್ ಬಂದಿದೆ, ಬೆಳೆದಿದ್ದಾರೆ, ಅದನ್ನ ನಾವು ಹೆಂಗೆ ಮೌಲ್ಯವರ್ಧನೆ ಮಾಡಿಬಿಟ್ಟು ನಾವು ಉಪಯೋಗಿಸ್ಬೇಕು. ಯಾಕೆಂದ್ರೆ ಬೆಳೀತಾ ಇದ್ದಾರೆ ಎಷ್ಟೋ ಜನ, ಅದರದ್ದು ಉಪಯೋಗ ಯಾವ ರೀತಿ ಮತ್ತೆ ಯಾವ ರೀತಿ ಅದರಿಂದ ಏನು ಪೋಷಕಾಂಶ ಇದೆ, ಅದರ ಪ್ರಾಮುಖ್ಯತೆ ಏನು ಅನ್ನೋದು ಒಟ್ಟು ಇದ್ರ ಬಗ್ಗೆ ಮಾಹಿತಿಯ ಕೊರತೆ ಇದೆ. ಈ ನಿಟ್ಟಿನಲ್ಲಿ ನಾವು ಇಂದಿನ ಒಂದು ಗೂಗಲ್ ಮೀಟ್ ಅನ್ನ ಆಯೋಜನೆ ಮಾಡಿದ್ದೀವಿ. ಮುಖ್ಯವಾಗಿ ತಾವೆಲ್ಲ ಆಸಕ್ತ ರೈತ ಬಾಂಧವರು ಇಂದಿನ ಗೂಗಲ್ ಮೀಟ್ಗೆ ಹಾಜರಾಗಿದ್ದೀರಾ. ತಮಗೆ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ಹೃತ್ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಹಾಗೆ ನಮ್ಮ ಇಂದಿನ ವಿಷಯ ಮಂಡನೆ ಮಾಡಲು ಡಾಕ್ಟರ್ ಸರಸ್ವತಿ ಮೇಡಮ್ ಅವರು, ಇವರು ನಮ್ಮ ವಿಜ್ಞಾನಿಗಳು, ಗೃಹ ವಿಜ್ಞಾನ ವಿಭಾಗ, ಕೃಷಿ ವಿಜ್ಞಾನ ಕೇಂದ್ರ ಬಬ್ಬೂರ್ ಫಾರ್ಮ್ ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಅವರು ಇಂದಿನ ಒಂದು ವಿಷಯ ಮಂಡನೆ ಮಾಡಲು ಬಂದಿರ್ತಾರೆ. ಅವ್ರಿಗೂ ಸಹಿತ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಹಾಗೂ ಆಸಕ್ತ ರೈತ ಬಾಂಧವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಷಯ ಮಂಡನೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀನಿ. ಮೇಡಮ್ ಪ್ಲೀಸ್ ಮೇಡಮ್. ಥ್ಯಾಂಕ್ ಯು ಸರ್. ಸರ್ ಕೇಳಿಸ್ತಾ ಇದೆಯಾ ಸರ್? ಎಸ್ ಮೇಡಮ್. ಹಲೋ, ಕ್ಯಾರಿ ಆನ್ ಮೇಡಮ್. ಕೇಳಿಸ್ತಿದೆ, ಕ್ಯಾರಿ ಆನ್. ಇಂದಿನ ಕಾರ್ಯಕ್ರಮಕ್ಕೆ, ತರಬೇತಿ ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರ್ತಕ್ಕಂತಹ ಎಲ್ಲ ರೈತ ಬಾಂಧವರಿಗೂ ಹಾಗೂ ಇತರೆಯವರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ DITC ಕಡೆಯಿಂದ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೊಡ್ತಾ ಇದ್ದೇನೆ. ಇವತ್ತು ನಾವೊಂದು ಆನ್ಲೈನ್ ನಲ್ಲಿ ತರಬೇತಿ ಕಾರ್ಯಕ್ರಮವನ್ನ ತಮ್ಮೆಲ್ಲರಿಗೂ ನೀಡಬೇಕು ಅನ್ನೋ ಉದ್ದೇಶದಿಂದ ರಜನೀಶ್ ಸರ್ ಕೇಳಿದಾಗ ಆಯ್ತು ಸರ್ ನೀಡೋಣ ಅನ್ನೋ ಒಂದು ಒಮ್ಮತಿಯಿಂದ ಇವತ್ತಿನ ಕಾರ್ಯಕ್ರಮ ಶುರುವಾಗಿದೆ. ಸರ್, ಇವತ್ತಿನ ಮುಖ್ಯ ಕಾರ್ಯಕ್ರಮ ತರಬೇತಿ ಕಾರ್ಯಕ್ರಮ ಸಿರಿಧಾನ್ಯಗಳ ಮಹತ್ವ ಮತ್ತು ಅದರಿಂದ ನಾವು ಏನು ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ತರಬೇತಿ ಕಾರ್ಯಕ್ರಮ. ನಾವು ಮೊದಲಿಗೆ ಫಸ್ಟ್ ಸಿರಿಧಾನ್ಯಗಳು ಅಂದ್ರೆ ಏನು, ಯಾಕೆ ನಾವು ಸಿರಿಧಾನ್ಯಗಳಿಗೆ ಅಂತ ಒಂದು ಹೆಸರನ್ನ ಕೊಟ್ಟಿದ್ದೇವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್. ಸಿರಿಧಾನ್ಯಗಳು ಅಂದ್ರೆ ಏನು, ಯಾಕೆ ಅವಕ್ಕೆ ಸಿರಿಧಾನ್ಯಗಳು ಅನ್ನೋ ಹೆಸರು ಬಂತು? ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ನಾಮಕರಣ ಇದು ಸಿರಿಧಾನ್ಯಗಳಿಗೆ. ಇದು ಹಿಂದೆಯಿಂದಲೂ ನಾವು ಸಿರಿಧಾನ್ಯಗಳು ಅಂತ ಅಂತಿರ್ಲಿಲ್ಲ. ನಾವು ಬಹಳ ಮುಖ್ಯವಾಗಿ ಉಪಯೋಗಿಸ್ತಿದ್ದಂಥದ್ದು ನವಣೆಗೆ ನವಣೆ ಅಂತ ಹೇಳ್ತಿದ್ವಿ ನಾವು. ನಾವೇನಾದ್ರೂ ಸಜ್ಜೆ ಉಪಯೋಗಿಸಿದ್ರೆ ಸಜ್ಜೆ ಅಂತ ಹೇಳ್ತಿದ್ವಿ. ಆದ್ರೆ ಇದಕ್ಕೆ ಸಿರಿಧಾನ್ಯಗಳು ಅನ್ನೋ ಅಂತ ಒಂದು ನಾಮಕರಣ ಯಾರು ಮಾಡಿದ್ದು ಅಂತ ಏನಾದ್ರೂ ನಮ್ಮ ಟ್ರೈನೀಸ್ಗೆ ಯಾರಾದ್ರೂ ಇಲ್ಲಿ ಇವತ್ತು ಬಂದಿರೋ ಅಂತವ್ರಿಗೆ ಏನಾದ್ರೂ ಐಡಿಯಾ ಇದೆಯಾ ಸರ್? ಯಾರಾದ್ರೂ ಹೇಳ್ಬಲ್ರ? ಯಾರು ಸಿರಿಧಾನ್ಯಗಳು ಅನ್ನೋ ಹೆಸರನ್ನ ಕೊಟ್ಟಿದ್ದು ಯಾರು? ಮೇಡಮ್, ಸಿರಿಧಾನ್ಯ ಅಂದ್ರೆ ಹೌದು ಹೇಳಿ. ರಾಗಿ. ಇಲ್ಲಿ ಒಬ್ರು ಸತೀಶ್ ಅನ್ನೋರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ, ಸರಿಯಾದ ಉತ್ತರವನ್ನ.
ಕರೆಕ್ಟ್ ಅವ್ರು ಹೇಳಿದ್ದು ಡಾಕ್ಟರ್ ಖಾದರ್ ಅವರು ಇದಕ್ಕೆ ಒಂದು ಸಿರಿಧಾನ್ಯಗಳು ಅನ್ನೋಂಥ ನಾಮಕರಣವನ್ನ ಮಾಡಿರುವುದು. ನೋಡಿ ಸರ್, ಯಾಕೆ ಅಂತಂದ್ರೆ ಡಾಕ್ಟರ್ ಖಾದರ್ ವಲಿ ಖಾನ್ ಅವರು ಹೆಚ್ಚು ಕಮ್ಮಿ ಒಂದು 25 ರಿಂದ 30 ವರ್ಷಗಳ ಕಾಲ ಈ ಸಿರಿಧಾನ್ಯಗಳ ಮೇಲೆನೆ ಅವರು ರಿಸರ್ಚ್ ಮಾಡಿರುವಂತದ್ದು. ಮೊದಲಿಗೆ ಅವರು CFTRI ಮೈಸೂರು ಇಲ್ಲಿ ಒಬ್ಬ ಸೈಂಟಿಸ್ಟ್ ಅವರು. ಅಲ್ಲಿಂದ ಅವರು ಸಿರಿಧಾನ್ಯಗಳ ಏನೇ ನಾನು ಒತ್ತು ಕೊಡ್ಬೇಕು, ಬರೀ ಅದ್ರ ಮೇಲೆನೆ ರಿಸರ್ಚ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಂದ ಅವರು ಬಿಡುಗಡೆ ಹೊಂದಿ ಆ ಕರ್ತವ್ಯಕ್ಕೆ ಅವರು ಒಂದು ರಾಜೀನಾಮೆ ಸಲ್ಲಿಸ್ಬಿಟ್ಟು ಇಂಡಿಪೆಂಡೆಂಟ್ ಸೈಂಟಿಸ್ಟ್ ಆಗಿ ಅವರು ಇಷ್ಟು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ಅಲ್ಲಿ ಅವರು ಆ ಒಂದು ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಆಗರವನ್ನ ನೋಡಿ, ಅಂದ್ರೆ ಸಿರಿಧಾನ್ಯಗಳಿಗೆ ಎಷ್ಟು ಶಕ್ತಿ ಇದೆ, ಇದರಲ್ಲಿ ಮಾನವನಿಗೆ ಅನುಕೂಲ ಆಗಂತ ಎಂತೆಂಥ ಗುಣಗಳಿದೆ ಅನ್ನೋದ್ರ ಬಗ್ಗೆನೇ ಅವರು ರಿಸರ್ಚ್ ಮಾಡಿ ಇದಕ್ಕೆ ಒಂದು ಸಿರಿಧಾನ್ಯಗಳು ಅನ್ನೋ ಒಂದು ನಾಮಕರಣವನ್ನು ಮಾಡ್ತಾರೆ ಸರ್. ಈ ಡಾಕ್ಟರ್ ಖಾದರ್ ವಲಿ ಖಾನ್ ಸರ್ ಅವರು ಇದಕ್ಕೆ ಒಂದು ಸಿರಿಧಾನ್ಯಗಳು ಅನ್ನೋಂಥ ಒಂದು ನಾಮಕರಣ ಮಾಡಿರುವಂಥದ್ದು. ಅವರು ಈ ಸಿರಿಧಾನ್ಯಗಳ ಬಗ್ಗೆ ಯಾವುದೇ ಒಂದು ಕ್ಲಿನಿಕ್ ಸಮೇತ ಅವರು ತೆಗೆದಿದ್ದಾರೆ ಸರ್. ಎಲ್ಲಿ? ಮೈಸೂರಲ್ಲಿ ಕ್ಲಿನಿಕ್. ಅವರು ಯಾವುದೇ ಒಂದು ಡಾಕ್ಟರ್ ಅಲ್ಲ, ಆದ್ರೆ ನಮಗೆ ಹಿಂದಿನಿಂದಲೂ ಒಂದು ರೂಢಿಗತ ಪದ ಇದೆ, ಫುಡ್ ಇಸ್ ದ ಚೀಪೆಸ್ಟ್ ಸೋರ್ಸ್ ಆಫ್ ಮೆಡಿಸಿನ್ ಅಂತ. ಆಹಾರನೇ ನಮಗೆ ಒಂದು ಮದ್ದು. ಸಿರಿಧಾನ್ಯಗಳು ಅಂತಂದ್ರೆ ಗಾತ್ರದಲ್ಲಿ ಇದು ನೀವು ಯಾವುದೇ ಸಿರಿಧಾನ್ಯ ತಗೊಳ್ಳಿ ಸರ್, ನೀವು ನವಣೆ ತಗೊಳ್ಳಿ, ಬರಗು ತಗೊಳ್ಳಿ, ಸಾಮೆ ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ, ಇವೆಲ್ಲವೂ ಗಾತ್ರದಲ್ಲಿ ತುಂಬಾ ಚಿಕ್ಕದು. ಈಗ ಇಷ್ಟಿಷ್ಟಪ್ಪ ಕಾಳೆ ಯಾವುದು ಇರೋದಿಲ್ಲ. ಇದು ಇದ್ದಿದ್ರಲ್ಲಿ ಸ್ವಲ್ಪ ಸಜ್ಜೆ ಮಾತ್ರ, ಅದು ಹೈಬ್ರಿಡ್ ವೆರೈಟಿಗಳನ್ನ ನಾವು ಬಳಸಿದಾಗ ಸ್ವಲ್ಪ ದಪ್ಪ ಬರುತ್ತೆ. ಇನ್ನು ಉಳಿದಿದ್ ಕಾಳು ಎಲ್ಲದನ್ನು ಗಾತ್ರದಲ್ಲಿ ನೀವು ಯಾವುದೇ ಜೋಳಕ್ಕೆ ಕಂಪೇರ್ ಮಾಡಿದ್ರು ಸಹ ಅದು ಚಿಕ್ಕದೆ ಗಾತ್ರದಲ್ಲಿ. ಈಗ ಸಿರಿಧಾನ್ಯಗಳು ಎಲ್ಲಾ ಕಾಳುಗಳು ಸಹ ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಆದ್ರೆ ಪೋಷಕಾಂಶಗಳ ವೈಸ್ ನೋಡಿದಾಗ, ಪೋಷಕಾಂಶಗಳನ್ನ ಗಮನಿಸಿದಾಗ ಅದು ಚಿಕ್ಕದಲ್ಲ, ಅದು ಆಗರ ಅಂತಲೇ ಹೇಳ್ಬೋದು ಸರ್. ಅದನ್ನ ನಾವು ತೃಣಧಾನ್ಯಗಳು, ಅದು ಯಾಕಂದ್ರೆ ಸಣ್ಣದಿರೋದ್ರಿಂದ ಇದನ್ನ ನಾವು ತೃಣಧಾನ್ಯಗಳು ಅಂತಲೂ ಸಹ ಕರಿತೇವೆ ನಾವು ಇದನ್ನ. ನೆಕ್ಸ್ಟ್, ಸಿರಿಧಾನ್ಯಗಳಲ್ಲಿ ಏನೇನ್ ಪ್ರಕಾರಗಳಿದಾವೆ, ಟೈಪ್ಸ್ ಏನಿದೆ ಅಂತ ನೋಡೋಣ ಸರ್. ಸಿರಿಧಾನ್ಯಗಳಲ್ಲಿ ನಾವು 3 ತರಹ ಒಂದು ವಿಭಾಗವನ್ನ ಮಾಡಬಹುದು. ಯಾವ್ಯಾವುದು? ನಕಾರಾತ್ಮಕ ಸಿರಿಧಾನ್ಯಗಳು, ತಟಸ್ಥ ಸಿರಿಧಾನ್ಯಗಳು, ಧನಾತ್ಮಕ ಸಿರಿಧಾನ್ಯಗಳು ಅಂದ್ರೆ 3 ಟೈಪ್ ಅಲ್ಲಿ ನಾವು ಅದನ್ನ ವಿಭಾಗವನ್ನ ಮಾಡ್ತೇವೆ. ಇದರಲ್ಲಿ ನಕಾರಾತ್ಮಕ ಸಿರಿಧಾನ್ಯಗಳಲ್ಲಿ ಯಾವ್ಯಾವ್ದು ಬರುತ್ತೆ? ಈ ಅಕ್ಕಿ, ಗೋಧಿ, ಧಾನ್ಯಗಳ ಕಡಿಮೆ ಪ್ರಮಾಣದಲ್ಲಿ ನಾರಿನ ಅಂಶ ಇರತಕ್ಕಂತಹ ಒಂದು ಧಾನ್ಯಗಳು ಈ ನಕಾರಾತ್ಮಕ. ಅಂದ್ರೆ ನಕಾರ ಅಂದ್ರೆ ನೆಗೆಟಿವ್, ಅದರಿಂದ ನಮಗೇನು ಅಷ್ಟೊಂದು ಲಾಭ ಏನು ಇರೋದಿಲ್ಲ ಅಂತ ಒಂದು ಧಾನ್ಯಗಳನ್ನ ನಾವು ನಕಾರಾತ್ಮಕ ಅಂತ ಹೇಳ್ತೀವಿ. ತಟಸ್ಥ ಸಿರಿಧಾನ್ಯಗಳು, ತಟಸ್ಥ ಅಂದ್ರೆ ಅದೇನು ನಿಮಗೆ ನೆಗೆಟಿವ್ ಏನು ಮಾಡಲ್ಲ, ಪಾಸಿಟಿವ್ ಏನು ಎಫೆಕ್ಟಿವ್ ಇರಲ್ಲ, ತಟಸ್ಥ, ಅದು ನ್ಯೂಟ್ರಲ್. ಅದು ಅಂತದ್ ಯಾವ್ಯಾವ್ದು? ರಾಗಿ, ಸಜ್ಜೆ, ಜೋಳ, ಮೆಕ್ಕೆಜೋಳದಂತ ಧಾನ್ಯಗಳು ನಮಗೆ ಆರೋಗ್ಯಕ್ಕೆ ಸಹಕಾರಿಯಾಗಿದೆ. ಆದ್ರೆ ವೈದ್ಯಕೀಯ ಗುಣಗಳು ಅಂದ್ರೆ ಮೆಡಿಸಿನಲ್ ವ್ಯಾಲ್ಯೂ ಇದರಲ್ಲಿ ಏನು ಅಷ್ಟೊಂದಾಗಿ ಇರೋದಿಲ್ಲ. ಅಂದ್ರೆ ಅದರಿಂದ ನಮಗೆ ನೆಗೆಟಿವ್ ಎಫೆಕ್ಟ್ ಇಲ್ಲ. ನಮಗೆ ಮೆಡಿಸಿನಲ್ ವ್ಯಾಲ್ಯೂ ಅಂದಾಗ ನಾನು ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಯಾಕೆ ನಾವು ಆ ಪದ ಉಪಯೋಗಿಸ್ತೀವಿ, ಮೆಡಿಸಿನಲ್ ವ್ಯಾಲ್ಯೂ ಅಂತ. ನೆಕ್ಸ್ಟ್, ಧನಾತ್ಮಕ ಸಿರಿಧಾನ್ಯಗಳು. ನೋಡಿ, ಧನಾತ್ಮಕ ಸಿರಿಧಾನ್ಯಗಳು ಯಾವ್ಯಾವ್ದು ಬರುತ್ತೆ? ಸಾಮೆ, ಆರ್ಕ, ಕೊರಲೆ, ಬರಗು, ಊದಲು, ನವಣೆ. ಇದರಲ್ಲಿ ನಮ್ಗೆ ಆಲ್ಮೋಸ್ಟ್ ಸಿರಿಧಾನ್ಯಗಳು ಬಂತು. ಇವೆಲ್ಲವೂ ನಮಗೆ ಸಕಾರಾತ್ಮಕ ಅಂದ್ರೆ ಧನಾತ್ಮಕ ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಯಾಕೆ ಇದನ್ನ ಸಕಾರಾತ್ಮಕ ಅಂತ ಹೇಳ್ತೀವಿ ಅಥವಾ ಧನಾತ್ಮಕ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ಅನ್ನೋದನ್ನ ನೆಕ್ಸ್ಟ್ ವಿವರಣೆ ಮಾಡ್ತೀನಿ ನಾನು ನಿಮಗೆ. ಮೊದಲನೆಯದಾಗಿ ನಾವು ಯಾವ್ಯಾವುದನ್ನ ನಾವು ಈ 9 ನವಧಾನ್ಯಗಳು ಏನಿದೆ ಇದನ್ನ ನಾವು ಯಾವ್ದನ್ನ ನಾವು ಮಿಲೆಟ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ನವಣೆ, ಸಾಮೆ, ಹಾರಕ, ಊದಲ, ಕೊರಲೆ, ರಾಗಿ, ಸಜ್ಜೆ, ಬರಗು, ಜೋಳ. ಅಫ್ಕೋರ್ಸ್ ಜೋಳ ಕಾಳುಗಳಲ್ಲೂ ಬರುತ್ತೆ, ಸೀರಿಯಲ್ಸ್ ಅಲ್ಲೂ ಬರುತ್ತೆ. ಈಗ ಅದನ್ನ ನಾವು ಮಿಲೆಟ್ಸ್ ಅಲ್ಲೂ ಕೂಡ ಇನ್ಕ್ಲೂಡ್ ಮಾಡಿದೀವಿ. ಈ 9 ಧಾನ್ಯಗಳು ಏನಿದೆ ಇದನ್ನ ನಾವು ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ ನಾನು. ನವಣೆ, ಸಾಮೆ, ಆರಕ, ಊದಲ, ಕೊರಲೆ, ರಾಗಿ, ಸಜ್ಜೆ, ಬರಗು ಮತ್ತೆ ಜೋಳ. ಇಷ್ಟನ್ನೂ ಸಹ ನಾವು ಮಿಲೆಟ್ಸ್ ಅಂದ್ರೆ ಸಿರಿಧಾನ್ಯಗಳು ಅನ್ನೋ ಒಂದು ಪಟ್ಟಿಗೆ ಸೇರಿಸ್ತೇವೆ.
ಸರ್ ನಾವು ಇಂಗ್ಲಿಷ್ ಅಲ್ಲೂ ಕೂಡ ಒಮ್ಮೆ ಹೇಳ್ತೀನಿ, ಇಂಗ್ಲಿಷ್ ಅಲ್ಲಿ ನಾವು ತಿಳ್ಕೊಂಡಿರ್ಲೇಬೇಕು ಅನ್ನೋಂತ ಉದ್ದೇಶ ಅಲ್ಲ, ಬಟ್ ತಿಳಿದಿದ್ರೆ ಒಳ್ಳೇದು. ಕೆಲವೊಮ್ಮೆ ನೀವು ಯಾವ್ದೋ ಒಂದು ಮೋರ್ ಅಥವಾ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೋದಾಗ ಇಂಗ್ಲಿಷ್ ಅಲ್ಲೂ ಸಹ ಅದ್ರಲ್ಲಿ ಹೆಸರು ಹಾಕಿರ್ತೀವಿ. ನವಣೆಗೆ ನಾವು ಫಾಕ್ಸ್ ಸ್ಟೈಲ್ ಮಿಲೆಟ್ ಅಂತ ಹೇಳ್ತೀವಿ, ಸಾಮೆಗೆ ಲಿಟ್ಲ್ ಮಿಲೆಟ್ ಅಂತ ಹೇಳ್ತೀವಿ, ಹಾರಕಕ್ಕೆ ಕೋಡೋ ಮಿಲೆಟ್ ಅಂತ ಹೇಳ್ತೀವಿ, ಊದಲಕ್ಕೆ ಬಾರ್ನಿಯಾರ್ಡ್ ಮಿಲೆಟ್ ಅಂತ ಹೇಳ್ತೀವಿ, ಕೊರ್ಲೆಗೆ ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತೀವಿ, ರಾಗಿಗೆ ಫಿಂಗರ್ ಮಿಲೆಟ್, ಯಾಕೆಂದ್ರೆ ಅದ್ ನೋಡಿ ಕೈ ತರ ಬೆರಳುಗಳ ತರ ಇರುತ್ತೆ ಆ ಒಂದು ಪೈರು, ರಾಗಿ ಒಂದು ಬೆಳೆ, ಅದಕ್ಕೋಸ್ಕರ ಫಿಂಗರ್ ಮಿಲೆಟ್ ಅಂತ ಹೇಳ್ತೀವಿ. ಸಜ್ಜೆ ಪರ್ಲ್ ಮಿಲೆಟ್ ಅಂತ ಹೇಳ್ತೀವಿ, ಅದು ಒಳ್ಳೆ ಮುತ್ತು ತರ ಇರುತ್ತೆ ನಮ್ಗೆ ಸಜ್ಜೆ. ಆಮೇಲೆ ಬರಗು ಪ್ರೋಸೋ ಮಿಲೆಟ್ ಅಂತ ಹೇಳ್ತೀವಿ. ಜೋಳ ಇದು ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ಜಾವಾರ್ ಅನ್ನೋ ಪದವನ್ನ, ಇಂಗ್ಲಿಷ್ ಪದವನ್ನ ನಾವು ಇದಕ್ಕೆ ಬಳಸ್ತೇವೆ. ಇದು ನೋಡಿ ಎಲ್ಲಾ ಮಿಲೆಟ್ಸ್ ಅನ್ನು ನಾವು ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಏನ್ ಅಂತ ನಾವು ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಇದರಲ್ಲಿ. ಈಗ ಈ 9 ನಾವು ಈ ಒಂದು 9 ಧಾನ್ಯಗಳನ್ನ ನಾವು ಮಿಲೆಟ್ಸ್ ಗ್ರೂಪಿಗೆ, ಸಿರಿಧಾನ್ಯಗಳ ಗ್ರೂಪಿಗೆ ನಾವು ಸೇರಿಸ್ತೇವೆ. ಈಗ ನಾವು ಸಿರಿಧಾನ್ಯಗಳು ಅಂದ್ರೆ ಏನು, ಸಿರಿಧಾನ್ಯಗಳ ಪ್ರಕಾರಗಳು ಯಾವ್ಯಾವು, ಮತ್ತೆ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಈ ಸಿರಿಧಾನ್ಯಗಳಿಗೆ ನಾವು ಏನ್ ಹೇಳ್ತೇವೆ ಅನ್ನೋದನ್ನ ನಾವೀಗ ತಿಳ್ಕೊಂಡ್ವಿ. ಈಗ ನಾನೊಂದು ಪದ ಹೇಳಿದೆ ನಿಮಗೆ, ಧನಾತ್ಮಕ ಸಿರಿಧಾನ್ಯಗಳು ಅಂತೇಳಿ. ಈ ಧನಾತ್ಮಕ ಸಿರಿಧಾನ್ಯಗಳಿಗೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಸಾಮೆ, ಕೊರ್ಲೆ, ನಾವು ಬರಗು, ಊದಲ, ನವಣೆ ಇದೆಲ್ಲವುದನ್ನು ನಾವು ಧನಾತ್ಮಕ ಸಿರಿಧಾನ್ಯಗಳು ಅಂತ ಹೇಳಿದ್ದು ಏನಕ್ಕೆ ಅಂತಂದ್ರೆ, ಇದರಲ್ಲಿ ನೋಡಿ ಸರ್, ಗ್ಲೈಸಮಿಕ್ ಇಂಡೆಕ್ಸ್. ನೀವೆಲ್ಲರೂ ವೈದ್ಯರ ಬಳಿ ಹೋದಾಗ ಒಂದು ಪದ ಹೇಳ್ತಾರೆ, ಯಾವಾಗ್ಲೂ ಒಂದ್ ಸ್ವಲ್ಪ ಜಾಸ್ತಿ ನಾರಿನಂಶ ಇರೋವಂಥದ್ದನ್ನ ತಿನ್ನಿ, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತದ್ದನ್ನ ತಿನ್ನಿ ಅಂತ ಹೇಳ್ತಾರೆ. ಆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋವಂತ ಒಂದು ಅಂಶ ಇದರಲ್ಲಿ ಜಾಸ್ತಿ ಇದೆ, ಈ ಸಿರಿಧಾನ್ಯಗಳಲ್ಲಿ ಜಾಸ್ತಿ, ಅದು ಕಡಿಮೆ ಇದೆ, ಅದು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ನಾರಿನ ಅಂಶ ಜಾಸ್ತಿ ಇದೆ ಇದರಲ್ಲಿ. ಗ್ಲುಟೆನ್ ಅನ್ನುವಂತ ಒಂದು ಅಂಶನೂ ಕೂಡ ಇದರಲ್ಲಿ ಮುಕ್ತ ಇದರಲ್ಲಿ ಇಲ್ಲ. ಈಗ ನಾವು ಗ್ಲುಟೆನ್ ಅನ್ನೋ ಪದ ಏನಕ್ಕೆ ನಾವು ಬಳಸ್ತೀವಿ ಅಂದ್ರೆ, ಗ್ಲುಟೆನ್ ಅನ್ನುವಂಥದ್ದು ಗೋಧಿಯಲ್ಲಿ ಇರ್ತಕ್ಕಂತಹ ಒಂದು ಪ್ರೋಟೀನ್ ಸರ್. ಇದು ಈ ಗ್ಲುಟೆನ್ ಗೋಧಿಯಲ್ಲಿ ಇರ್ತಕ್ಕಂಥ ಒಂದು ಗ್ಲುಟೆನ್ ಅನ್ನೋ ಪ್ರೋಟೀನು, ಇದಕ್ಕೆ ಒಂದು ಕೆಟ್ಟ ಗುಣ ಇದೆ. ಏನು, ನಮ್ಮ ಇಂಟೆಸ್ಟೈನ್ ನಲ್ಲಿ ಹೋದಾಗ ನಮ್ಮ ಸಣ್ಣ ಕರುಳಿನಲ್ಲಿ ಇರ್ತಕ್ಕಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ಕೆಟ್ಟ ಗುಣ ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಇಡೀ ದೇಶದಲ್ಲಿ ಪಂಜಾಬ್ನಲ್ಲಿ ಅತಿ ಹೆಚ್ಚು ಗೋಧಿ ಬೆಳಿತೀವಿ. ಅಲ್ಲೊಂದು ರಿಸರ್ಚ್ ಮಾಡಿದ್ರು ಸರ್ ಪಂಜಾಬಲ್ಲಿ ರಿಸರ್ಚ್ ಮಾಡಿದಾಗ ಎಲ್ಲಾ ಮನೆಗಳಲ್ಲೂ ಸಹ, ಪ್ರತಿಯೊಂದು ಮನೆಗಳಲ್ಲೂ ಸಣ್ಣ ಕರುಳಿನ ಕ್ಯಾನ್ಸರ್ ಇನ್ಸಿಡೆನ್ಸ್ ಜಾಸ್ತಿ ಇದೆ ಅಲ್ಲಿ. ಯಾಕೆ, ಬೇರೆ ನಮ್ಮಲ್ಲಿ 250 ತರಕ್ಕಿಂತ ಜಾಸ್ತಿ ಕ್ಯಾನ್ಸರ್ ಇದೆ, ಆದ್ರೆ ಪಂಜಾಬಲ್ಲಿ ಕರುಳಿನ ಕ್ಯಾನ್ಸರ್ ಜಾಸ್ತಿ ಇದೆ. ಯಾಕೆ ಅಂತಂದು. ಹಲೋ ಸರ್, ಕೇಳಿಸ್ತಾ ಇದೆಯಾ? ಕಂಟಿನ್ಯೂ ಮಾಡಿ ಮೇಡಮ್. ಅದು ಒಂದು ಅಲ್ಲಿ ಯಾಕೆ ಜಾಸ್ತಿ ಇದೆ ಅಂತ ಸರ್ವೆ ಮಾಡಿದಾಗ, ಅಲ್ಲೊಂದು ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಗೋಧಿ ಬಳಕೆ ಜಾಸ್ತಿ, ಗೋಧಿಯನ್ನೇ ತುಂಬಾ ತಿಂತಾರೆ ಇಲ್ಲಿ. ಯಾಕೆಂದ್ರೆ ಸ್ಟೇಪಲ್ ಫುಡ್ ಅದೇ ಹಂಗೆ ಇರುತ್ತೆ ಸರ್, ಯಾವಾಗ್ಲೂ ಯಾವ ಭಾಗದಲ್ಲಿ ನೋಡಿ, ಉತ್ತರ ಕರ್ನಾಟಕದಲ್ಲಿ ನಾವು ಜೋಳ ಜಾಸ್ತಿ ಬೆಳಿತೀವಿ, ಜೋಳ ರೊಟ್ಟಿಯನ್ನೇ ಬಳಸ್ತಾರೆ. ನೀವು ಆಂಧ್ರಕ್ಕೆ ಬಂದ್ರೆ ರೈಸ್ ಬೆಳಿತಾರೆ, ರೈಸ್ ಮತ್ತೆ ರಾಗಿ ಬೆಳೆಸ್ತಾರೆ. ನಮ್ಮಲ್ಲೂ ಕೂಡ ರೈಸ್, ನಮ್ಮಲ್ಲಿ ಚಿತ್ರದುರ್ಗ ಜಿಲ್ಲೆ ಬಹಳ ವೈವಿಧ್ಯಮಯವಾದಂತಹ ಆಹಾರ ಪದ್ಧತಿಯನ್ನ ಹೊಂದಿದೆ. ನಾವು ಸಜ್ಜೆನು ತಿಂತೀವಿ, ಮಿಲೆಟ್ಸ್ ತಿಂತೀವಿ, ರಾಗಿ ತಿಂತೀವಿ, ಜೋಳ ತಿಂತೀವಿ, ಎಲ್ಲದೂ ತಿಂತೀವಿ. ಆದ್ರೆ ಎಲ್ಲಾವುದು ಬಳಸುವಂತ ರಾಜ್ಯಗಳು ಕಡಿಮೆ. ಏನ್ ಬೆಳಿತಾರೋ ಅದನ್ನೇ ಜಾಸ್ತಿಯಲ್ಲಿ ಬಳಸ್ತಾ ಇರ್ತಾರೆ. ಅಲ್ಲಿ ಏನಾಗಿದೆ, ಗೋಧಿಯನ್ನ ಜಾಸ್ತಿ ಬಳಸೋದ್ರಿಂದ ಅವರಿಗೆ ಆ ಸಣ್ಣ ಕರುಳಿನಲ್ಲಿ ನೋಡಿ, ನಮ್ಮ ದೇಹದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು, ಕೆಟ್ಟ ಬ್ಯಾಕ್ಟೀರಿಯಾಗಳು ಎರಡೂ ಇರುತ್ತೆ. ಆದ್ರೆ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಯಾವಾಗ್ಲೂ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆಗಿಂತ ಜಾಸ್ತಿ ಇರ್ಬೇಕು. ಅದಕ್ಕೋಸ್ಕರ ಆ ಒಂದು ಸರ್ವೆ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಒಂದು ರಿಸರ್ಚ್ ಮಾಡಿದಾಗ ಇಲ್ಲಿ ಏನಾಗಿದೆ ಅಂತಂದ್ರೆ, ಅವ್ರು ಜಾಸ್ತಿ ಗೋಧಿ ಬಳಸೋದ್ರಿಂದ ಆ ಸಂಶೋಧನೆಯಲ್ಲಿ ಗೊತ್ತಾಗುತ್ತೆ, ನಮ್ಮ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನ ಕಡಿಮೆ ಮಾಡಿದೆ, ಒಳ್ಳೆ ಬ್ಯಾಕ್ಟೀರಿಯಾಗಳನ್ನ ಹಾಳು ಮಾಡಿದೆ ಗ್ಲುಟೆನ್, ಗೋಧಿ ಅನ್ನೋಂತ ಒಂದು ಅಂಶ ಬಯಲಿಗೆ ಬರುತ್ತೆ. ಆದ್ರಿಂದ ಅವ್ರು ಏನ್ ಹೇಳ್ತಾರೆ, ನಾವು ಗ್ಲುಟೆನ್ ಫ್ರೀ ಅಂದ್ರೆ ಗೋಧಿಯನ್ನ ಅತಿಯಾಗಿ ಬಳಸುವಂಥದ್ದು ಅಂತ ಒಳ್ಳೆಯದಲ್ಲ. ಯಾಕೆ ಅಂದ್ರೆ ಗೋಧಿ ನಮ್ಮ ದೇಶದ ಕಾಳಲ್ಲ. ನೋಡಿ ಸರ್, ಒಂದು 100 ಮೀಟರ್ಸ್ಗೆ ಒಂದು 100 ಮೀಟರ್ ಬಿಟ್ಟು ನೀವು ಒಂದು 100 ಮೀಟರ್ ಬೇರೆ ಊರಿಗೆ ಹೋದ್ರೆ, ಅಲ್ಲಿನ ಒಂದು ಪದ್ಧತಿ, ಆಹಾರ ಪದ್ಧತಿ, ಅವ್ರು ಬಳಸುವಂತ ಪದ್ಧತಿ, ತಯಾರಿಸುವಂತ ಪದ್ಧತಿ, ಅವ್ರು ತಿನ್ನುವಂತ ಪದ್ಧತಿ, ಪ್ರತಿಯೊಂದು ರೀತಿ ರಿವಾಜು ಎಲ್ಲದರಲ್ಲೂ ನಮಗೆ
ವಿಭಿನ್ನತೆ ಕಾಣುತ್ತೆ. ಯಾಕಂದ್ರೆ ಇಲ್ಲಿದ್ದಂಗೆ ಧಾರವಾಡ ಇಲ್ಲ, ಇಲ್ಲಿ ಫಾರ್ ಎಕ್ಸಾಂಪಲ್ ತುಮಕೂರ್ಗೆ ಹೋಗಿ ನೀವು, ಇಲ್ಲಿಂದ ಅಲ್ಲಿ ಆಹಾರ ಪದ್ಧತಿ ಸ್ವಲ್ಪ ಬೇರೆನೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ದೇಶದ ಕಾಳು ಸಿರಿಧಾನ್ಯಗಳು, ನಮ್ಮ ಕಾಳಿದು. ಅದನ್ನ ಬಿಟ್ಟು ನಾವೇನ್ ಮಾಡಿದ್ವಿ, ಗೋಧಿ ಫಾರಿನರ್ಸ್ ಬಿಟ್ಟೋಗಿರೋಂಥ ಕಾಳು. ಜವೆ ಗೋಧಿ ನಮ್ದು, ಜವೆ ಗೋಧಿ ಬಳಕೆ ನಮ್ಮಲ್ಲಿ ಕಡಿಮೆ. ನಾವೇನ್ ಮಾಡ್ತಾ ಇದ್ದೇವೆ ಈಗ, ಬೇರೆ ಗೋಧಿಯನ್ನ, ಅದರ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ಇರೋ ಗೋಧಿಗಳನ್ನ ನಾವು ಬಳಸ್ತಾ ಇದ್ದೇವೆ. ಆದ್ರೆ ಗೋಧಿನಲ್ಲಿ ಇರುವಂತ ಪ್ರೋಟೀನ್, ಗ್ಲುಟೆನ್ ಇರೋದು ಸತ್ಯ. ಆ ಗ್ಲುಟೆನ್ಗೆ ಒಳ್ಳೆ ಪ್ರೋಟೀನ್ ಇದ್ರೂ ಸಹ ಅದಕ್ಕೊಂದು ಕೆಟ್ಟ ಗುಣ ಇದೆ. ಯಾವುದು? ಇದು ಬ್ಯಾಕ್ಟೀರಿಯಾಗಳನ್ನ ಹಾಳು ಮಾಡುವಂತ ಗುಣ ಇದೆ ಇದರಲ್ಲಿ. ಅದಕ್ಕೋಸ್ಕರ ಏನ್ ಹೇಳ್ತಾರೆ, ಗೋಧಿನ ಕಡಿಮೆ ಮಾಡಿ, ಅದು ನಮ್ಮ ದೇಶದ ಕಾಳಲ್ಲ. ಈವನ್ ಡಾಕ್ಟರ್ ಖಾದರ್ ವಲಿ ಖಾನ್ ಅವರ ವಾದ ಅದೇ, ಗೋಧಿಯಿಂದ ನಿಮಗೆ ಏನು ಅನುಕೂಲ ಇಲ್ಲ, ಸಿರಿಧಾನ್ಯಗಳು ನಮ್ಮ ದೇಶದ ಕಾಳು, ಅದನ್ನ ಬಳಸಿ ಅಂತ ಹೇಳ್ತಾರೆ ಅವರು. ಅದರಿಂದ ಅನುಕೂಲತೆ ಇದೆ. ಯಾಕೆ ಅಂದ್ರೆ ಗೋಧಿ, ನಮ್ಮ ಸಿರಿಧಾನ್ಯಗಳಲ್ಲಿ ಗ್ಲುಟೆನ್ ಇಲ್ಲವೇ ಇಲ್ಲ, ಅದು ಗ್ಲುಟೆನ್ ಫ್ರೀ, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ನಾನ್ ನಿಮಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೇನೆ ಅದರಲ್ಲಿ ಏನೇನು ಪೋಷಕಾಂಶಗಳಿದೆ ಅಂತ. ಇದರಲ್ಲಿ ಇಷ್ಟು ಅನುಕೂಲ ಇದೆ, ಅದಕ್ಕೆ ನಮ್ಮ ಗೋಧಿಯನ್ನು ಬಳಸಬೇಡಿ. ಆದ್ರಿಂದ ನಮಗೆ ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತದ್ದು ಸಿರಿಧಾನ್ಯಗಳು, ಇದನ್ನು ಬಳಸಿ ಅಂತ ಹೇಳ್ತಾರೆ ಸರ್. ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು, ಅದು ಕಡಿಮೆ ಇದೆ ಅಂದ್ರೆ ಏನು ಅರ್ಥ, ಅದನ್ನ ನೋಡೋಣ. ಈಗ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಒಂದು ಆಹಾರವನ್ನ ಅಥವಾ ಒಂದು ಪದಾರ್ಥ, ಒಂದು ಕಾಳನ್ನ ನಾವು ಆಹಾರದ ತಯಾರಿಸಿ ಆಹಾರದ ರೂಪದಲ್ಲಿ ಅದನ್ನ ಸೇವಿಸಿದಾಗ ಶುಗರ್ ಅಂದ್ರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಎಷ್ಟರ ಮಟ್ಟಿಗೆ ಅದು ಏರ್ಸುತ್ತೆ, ಜಾಸ್ತಿ ಮಾಡುತ್ತೆ. ಒಂದು ಟೈಮ್ ಅಲ್ಲಿ, ಒಂದು 2 hours ಅಲ್ಲಿ ಅಥವಾ 1.5 hour ಅಲ್ಲಿ ಅದು ತಿಂದು ಜೀರ್ಣಕಾರಿ ಆದ್ಮೇಲೆ ಎಷ್ಟರ ಮಟ್ಟಿಗೆ ಸಕ್ಕರೆ ಪ್ರಮಾಣ ಏರಿಸುತ್ತೆ ಅದು ಅನ್ನೋ ಒಂದು ಫ್ರೀಕ್ವೆನ್ಸಿ ಇದೆಯಲ್ಲ ಸರ್, ಅದೊಂದು ಇದಿದೆಯಲ್ಲ, ಶಕ್ತಿ ಇದೆಯಲ್ಲ ಆಹಾರಕ್ಕೆ, ಅದನ್ನ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ನನಗೆ ಈಗ ನಿಮ್ಗೆ ಅರ್ಥ ಆಗಿದೆ ಗ್ಲೈಸಮಿಕ್ ಇಂಡೆಕ್ಸ್ ಅಂದ್ರೆ ಏನು ಅಂತ ಅನ್ಕೊಂಡಿದೀನಿ ಸರ್ ನಾನು. ಆ ಸಕ್ಕರೆ ಮಟ್ಟವನ್ನ ಆಹಾರ ತಿಂದ ನಂತರ ಎಷ್ಟರ ಮಟ್ಟಿಗೆ ಏರಿಸುತ್ತದು, ಜಾಸ್ತಿ ರೈಸ್ ಮಾಡುತ್ತಾ, ಕಡಿಮೆ ರೈಸ್ ಮಾಡುತ್ತಾ, ಆಮೇಲೆ ಯಾವ ಸಮಯವನ್ನ ತಗೊಳುತ್ತದು, ಎಷ್ಟು ಸಮಯ ತಗೊಳುತ್ತೆ ಅದನ್ನ ಜಾಸ್ತಿ ಮಾಡಕ್ಕೆ ಅನ್ನೋವಂಥದ್ದನ್ನ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ನಾವು ಸೋನಾ ಮಸೂರಿ ಅಂದ್ರೆ ಪಾಲಿಶ್ ಆಗಿ, ಚೆನ್ನಾಗಿ ಪಾಲಿಶ್ ಆಗಿರೋ ಅಂತ ರೈಸ್ ಅನ್ನ ನಾವು ತಿಂದಾಗ ಎಲ್ಲಾ ಅಕ್ಕಿಗಳಿಗೆ ಅಂದ್ರೆ ಪಾಲಿಶ್ಡ್ ರೈಸ್ಗೆ ಅಬೌವ್ 60 ಅಂದ್ರೆ 55 ಮೇಲೆ, ಅಬೌವ್ 60 ಮೇಲೆ 60% ಗ್ಲೈಸಮಿಕ್ ಇಂಡೆಕ್ಸ್ ಇದೆ, 60-62 ವರೆಗೂ ಇದೆ. ಅಂದ್ರೆ ನಾವು ತಿಂದ ಅನ್ನ, ಫಾರ್ ಎಕ್ಸಾಂಪಲ್ ಚಿತ್ರಾನ್ನ ತಿಂತೀರಾ ನೀವು, ಬಾತ್ ತಿಂತೀರಾ, ಅನ್ನ ಸಾಂಬಾರ್ ಊಟ ಮಾಡ್ತೀರಾ, ಅದನ್ನ ಊಟ ಮಾಡಿದ್ಮೇಲೆ ನಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ, ಬೇಗ ಜಾಸ್ತಿ ಆಗುತ್ತೆ. ವಿತ್ ಇನ್ ನೋ ಟೈಮ್ ಅಂದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಸಕ್ಕರೆ ಏರ್ಬಿಡುತ್ತೆ ನಮ್ಮ ರಕ್ತದಲ್ಲಿ, ಸಕ್ಕರೆ ಪ್ರಮಾಣ. ಆದ್ರೆ ನಮ್ಗೇನು 1.5 ಇಂದ 2 ತಾಸು ಒಳಗಡೆ ಆಹಾರ ಜೀರ್ಣ ಆದ್ಮೇಲೆ, ನಾವೀಗ ಶುಗರ್ ಟೆಸ್ಟ್ ಮಾಡಿಸುವಾಗ ಡಾಕ್ಟರ್ ಹೇಳ್ತಾರೆ ಬಿಫೋರ್ ಫಾಸ್ಟಿಂಗ್ ಊಟ ಮಾಡಿ 2 ತಾಸು ಆದ್ಮೇಲೆ ಬನ್ನಿ, ಆಮೇಲೆ ಕೊಡಿ ಅಂತ ಹೇಳ್ತಾರೆ ಸರ್. ಏನಕ್ಕೆ ಅಂದ್ರೆ ನಮ್ಮ ಸಕ್ಕರೆ ಪ್ರಮಾಣದಲ್ಲಿ ಏನಾದ್ರೂ ವೇರಿಯೇಷನ್ ಆಗಕ್ಕೆ 2 ತಾಸು ಬೇಕು. ಊಟ ಆದ್ಮೇಲೆ, ಊಟಕ್ಕಿಂತ ಮುಂಚೆ ತಗೊಂಡ್ಮೇಲೆ, ಊಟ ಆದ್ಮೇಲೆ ನಮ್ಮ ಸಕ್ಕರೆ ಪ್ರಮಾಣ 120ಕ್ಕಿಂತ ಜಾಸ್ತಿ ಇರಬಾರ್ದು. 120ಕ್ಕಿಂತ ಜಾಸ್ತಿ ಇದ್ರೆ ನಾವು ಪ್ರೀ ಡಯಾಬಿಟಿಸ್ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಡಾಕ್ಟ್ರು. ಗ್ಲೈಸಮಿಕ್ ಇಂಡೆಕ್ಸ್, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇರುವಾಗ ನಿಮಗೆ ಶುಗರ್ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ಡಯಾಬಿಟಿಸ್ಗೂ ಗ್ಲೈಸಮಿಕ್ ಇಂಡೆಕ್ಸ್ ಬಹಳಷ್ಟು ನಂಟಿದೆ ಸರ್, ಅದು ತುಂಬಾ ರಿಲೇಟೆಡ್ ವರ್ಡ್ ಅದು. ಯಾಕೆಂದ್ರೆ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತ ಪದಾರ್ಥಗಳನ್ನ ಸೇವಿಸಿದಾಗ, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತ ಪದಾರ್ಥಗಳು ಯಾವುದು, ನಮ್ಮ ಸಿರಿಧಾನ್ಯಗಳು. ಸಿರಿಧಾನ್ಯಗಳನ್ನ ಬಳಸಿ ಮಾಡಿದಂತ ಆಹಾರ ಖಾದ್ಯಗಳು ಯಾವುದೇ ಇರ್ಬೋದು, ಒಂದು ರೈಸ್ ಬಾತ್ ಇರ್ಬೋದು, ಅನ್ನ ಇರ್ಬೋದು, ಸಾಂಬಾರ್ ಇರ್ಬೋದು, ರೊಟ್ಟಿ ಇರ್ಬೋದು, ದೋಸೆ ಇರ್ಬೋದು. ಈ ಪ್ರತಿಯೊಂದು ಪದಾರ್ಥಗಳನ್ನ ನಾವು ಸೇವಿಸಿದಾಗ ಆ ಒಂದು ಸಕ್ಕರೆ ಪ್ರಮಾಣ ಏರೋದಿದೆಯಲ್ಲ, ಅದಕ್ಕೆ ಬಹಳ ಒಂದು ಟೈಮ್ ತಗೊಳುತ್ತೆ. ಯಾವುದು, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದ್ದಾಗ 2 hours ನಲ್ಲಿ ನಮ್ಮ ದೇಹದಲ್ಲಿ ಇರೋಂತ ಇನ್ಸುಲಿನ್ ಬಳಕೆ ಮಾಡಿಕೊಂಡು ನಮ್ಮ ಸಕ್ಕರೆ ಪ್ರಮಾಣ, ನಾವು ಸ್ಪೈಕ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ತಿಂದ ತಕ್ಷಣ ಏರೋದಕ್ಕೆ, ಸಕ್ಕರೆ ಪ್ರಮಾಣ ಏರಿದ್ರೆ ನಾವು ಸ್ಪೈಕ್ ಅಂತೀವಿ ಅದಕ್ಕೆ. ಇದರಲ್ಲಿ ಶುಗರ್ ಸ್ಪೈಕ್ಸ್ ಇಲ್ಲ, ನಾವು ತಿಂದ ತಕ್ಷಣ ಸಕ್ಕರೆ ಏರುವಂತ ಪ್ರಮಾಣ ಇದರಲ್ಲಿ ಇಲ್ಲ, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ಆದ್ರಿಂದ ಇದನ್ನ ನಾವು ಧನಾತ್ಮಕ ಸಿರಿಧಾನ್ಯ ಅಂತ ಹೇಳ್ತೇವೆ ಸರ್. ವೆರಿ ಫಸ್ಟ್ ಪಾಯಿಂಟ್ ಅದರಲ್ಲಿ ಏನ್ ನಾವು ತಿಳ್ಕೊಬೇಕು ಅಂದ್ರೆ, ಗ್ಲೈಸಮಿಕ್ ಇಂಡೆಕ್ಸ್ ಕಡಿಮೆ ಇದೆ. ನಾವು ಇದನ್ನ ಉಪಯೋಗಿಸಿ ಮಾಡಿದಂತ ಆಹಾರಗಳನ್ನ ನಾವು ಬಳಸಿದಾಗ, ತಿಂದಾಗ ನಮ್ಮ ಸಕ್ಕರೆ ಅಂಶ ಅತಿ ಜರೂರಾಗಿ ರೈಸ್ ಆಗಲ್ಲ. 120 ನೋಡಿ,
ಸಿರಿಧಾನ್ಯಗಳು ಎರಡು ಹೆಲ್ಪ್ ಇದೆ ಸರ್. ಸಕ್ಕರೆ ಕಾಯಿಲೆ ಬಂದಿರೋರು ಮ್ಯಾನೇಜ್ ಮಾಡಕ್ಕೆ ಅನುಕೂಲ ಮಾಡುತ್ತೆ. ಅಂದ್ರೆ ಸಕ್ಕರೆ ಪ್ರಮಾಣವನ್ನ ಮ್ಯಾನೇಜ್ ಮಾಡಕ್ಕೆ ಇದು ಅನುಕೂಲ ಮಾಡುತ್ತೆ ಒಂದು. ಎರಡನೇದು, ಸಕ್ಕರೆ ರೋಗವನ್ನ ಬರದೆ ಯಾರಿಗೆ ಬಂದಿಲ್ಲ ಅವರು ಮುಂದೂಡಲಿಕ್ಕೆ ಅನುಕೂಲ ಆಗುತ್ತೆ. ಇದು ಬರದೇ ಇರೋ ತರ ನಾವು ಯಾವಾಗ್ಲೂ ನಾರ್ಮಲ್ ಶುಗರ್ ಲೆವೆಲ್ ಅನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಶುಗರ್ ಎರಡು ಬೆನಿಫಿಟ್. ಒಂದು, ಬಂದಿರೋರು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಬೋದು. ಬರದೇ ಇರೋರು ಇದನ್ನು ಬರದೇ ಇರೋ ತರ ತಡೆಯೋದಕ್ಕೂ ಕೂಡ ನಮ್ಮ ಸಿರಿಧಾನ್ಯಗಳು ಅನುಕೂಲ ಮಾಡುತ್ತೆ ಅಂತ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ ಸರ್. ಇಟ್ ಇಸ್ ಎ ಪ್ರೂವನ್ ಫ್ಯಾಕ್ಟ್. ನಾವು ಇದನ್ನ ಬಳಸ್ಬೋದು ಆರಾಮವಾಗಿ. ಇದು ಸಿರಿಧಾನ್ಯಗಳ ಪ್ರಕಾರಗಳು ಮತ್ತು ಸಿರಿಧಾನ್ಯಗಳು ಅದರಲ್ಲಿ ಯಾವ ರೀತಿ ಅದು ನಮಗೆ ಧನಾತ್ಮಕ ಸಿರಿಧಾನ್ಯ ಅಂತಂದ್ರೆ ಹೆಂಗೆ, ಅದು ಧನಾತ್ಮಕ ಹೇಗೆ, ಅದರಿಂದ ಏನ್ ಯೂಸ್ ಇದೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ ಸರ್. ಎಲ್ರಿಗೂ ಅರ್ಥ ಆಗಿದ್ಯಾ ಇದು ಗ್ಲೈಸೆಮಿಕ್ ಇಂಡೆಕ್ಸ್ ಬಗ್ಗೆ? ಮುಂದಕ್ಕೆ ಹೋಗ್ಬೋದಾ? ನೋಡಿ, ಸಿರಿಧಾನ್ಯಗಳ ಪೋಷಕಾಂಶಗಳ ವಿವರ ಇಲ್ಲಿ ನೋಡಿ ಸರ್. ಈಗ ಇದರಲ್ಲಿ ಪ್ರೋಟೀನ್ ಏನಿದೆ, ಕೊಬ್ಬು ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಶಕ್ತಿ ಅಂದ್ರೆ ನಮ್ಗೆ ಕ್ಯಾಲರೀಸ್ ಎಷ್ಟು ಸಿಗುತ್ತೆ ಅಂತ, ಕ್ಯಾಲ್ಸಿಯಂ ಎಷ್ಟಿದೆ, ಕಬ್ಬಿಣ ಎಷ್ಟಿದೆ ಇದರಲ್ಲಿ ನೋಡಿ. ಇದರಲ್ಲಿ ನೀವು ಯಾವ ಸಿರಿಧಾನ್ಯಗಳನ್ನಾದ್ರೂ ತಗೊಳ್ಳಿ ಸರ್, ಸಜ್ಜೆ ತಗೊಳ್ಳಿ, ರಾಗಿ ತಗೊಳ್ಳಿ, ಹಾರ್ಕ ತಗೊಳ್ಳಿ, ಸಾಮೆ ತಗೊಳ್ಳಿ, ಬರಗು, ನವಣೆ, ಇದರಲ್ಲಿ ಪ್ರೋಟೀನು ನಮಗೆ ಒಂದು ರೇಂಜ್ ಹೇಳ್ಬೇಕು ಅಂದ್ರೆ 7 ರಿಂದ 12 ಅಂದ್ರೆ 11.8 ಗ್ರಾಮ್ ವರೆಗೂ ಪ್ರೋಟೀನ್ ನಮಗೆ ಈ ಒಂದು ಸಿರಿಧಾನ್ಯಗಳು ಬಳಸೋದ್ರಿಂದ ನಮಗೆ ಸಿಗುತ್ತೆ. ನೋಡಿ, ನಮ್ಮ ಪ್ರೋಟೀನ್ ರಿಕ್ವೈರ್ಮೆಂಟ್ ಒಂದು ದಿನಕ್ಕೆ ಹೇಗೆ ಇರುತ್ತೆ ಅಂತಂದ್ರೆ, ನಾವು ಎಷ್ಟು ಕೆಜಿ ಇದೀವೋ ಅಷ್ಟು ಪ್ರೋಟೀನ್ ಬೇಕಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್, ನಾನು 40 ಕೆಜಿ ಇದ್ದೀನಿ ಅಂದ್ರೆ ನಾನು 40 ಗ್ರಾಮ್ ಪ್ರೋಟೀನು ಒಂದು ದಿನಕ್ಕೆ ತಿನ್ಬೇಕು. 40 ಗ್ರಾಮ್ ಪ್ರೋಟೀನು ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತೆ ರಾತ್ರಿ ಊಟದಿಂದ ನಮ್ಮ ದೇಹಕ್ಕೆ ಸಿಗ್ಬೇಕು. ಈ ಒಂದು ನಾವು ಧಾನ್ಯಗಳಲ್ಲಿ ಎಲ್ಲದರಲ್ಲೂ ಪ್ರೋಟೀನ್ ಅಂಶ ಇದೆ. ಮತ್ತೆ ಕೊಬ್ಬು, ಕೊಲೆಸ್ಟ್ರಾಲ್ ನೋಡಿ, ಕೊಲೆಸ್ಟ್ರಾಲ್ ನೋಡಿ ಅಷ್ಟಿಲ್ಲ. ಯಾವುದೇ ಒಂದು ಧಾನ್ಯ ತಗೊಳ್ಳಿ, ನೀವು ಸಿರಿಧಾನ್ಯ ತಗೊಳ್ಳಿ, ಯಾವುದ್ರಲ್ಲೂ ಅತಿಯಾದ ಕೊಲೆಸ್ಟ್ರಾಲ್ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಒಂದು ಸಿಹಿ ಯುಕ್ತ ಇರ್ತಕ್ಕಂಥದ್ದು ನೋಡಿ, ಇದರಲ್ಲಿ ಯಾವುದು ಅಷ್ಟು ನಮಗೆ ಸಿಕ್ಕಾಬಟ್ಟೆ ಕಾರ್ಬೋಹೈಡ್ರೇಟ್ ಇದರಲ್ಲಿ ಇಲ್ಲ. ಶಕ್ತಿ, ಕ್ಯಾಲರೀಸ್ ನೋಡಿ 361 ಇದೆ ಸಜ್ಜನಲ್ಲಿ, ಆಲ್ಮೋಸ್ಟ್ ಎಬವ್ 300. ನಾವೆಲ್ಲಾದ್ರಲ್ಲೂ 300 ಕಿಲೋ ಕ್ಯಾಲರೀಸ್ ನಲ್ಲಿ ನಾವು ಹೇಳ್ತೀವಿ ಕ್ಯಾಲರೀಸ್ ನ ಶಕ್ತಿಯನ್ನ. ಅಷ್ಟು ಕ್ಯಾಲರೀಸ್ ನಮ್ಗೆ ಇದರಿಂದ ಸಿಗುತ್ತೆ. ಕ್ಯಾಲ್ಸಿಯಂ ನಮ್ಮ ಬೋನಿಗೆ ಬೇಕಾಗಿರುವಂತದ್ದು, ಮೂಳೆಗಳಿಗೆ ಬಹಳಷ್ಟು ಇದರಲ್ಲಿ ಇದೆ. ಕ್ಯಾಲ್ಸಿಯಂನ ನಾವು ಮೈಕ್ರೋಗ್ರಾಮ್ಸ್ ಅಲ್ಲಿ ಹೇಳ್ತೀವಿ. ನಾನು ಅದಕ್ಕೆ mg ಅಂತ ಹಾಕಿದೀನಿ ಅಲ್ಲಿ. ಕಬ್ಬಿಣನು ಓಕೆ. ಈಗ ಕಬ್ಬಿಣದ ಅಂಶ ಕೂಡ ಇದರಲ್ಲಿ ಚೆನ್ನಾಗೇ ಇದೆ. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಗೆ ಹೇಳಿದೆ ನಾರಿನ ಅಂಶ ಅಂತ ಹೇಳಿ. ನಾರಿನ ಅಂಶ ನೀವು ಇಷ್ಟು ಸಿರಿಧಾನ್ಯಗಳಲ್ಲಿ ನೀವು ಯಾವ್ದಾದ್ರೂ ತಗೊಳ್ಳಿ, ಮಿನಿಮಮ್ ಅಂದ್ರೆ 10 ಅಥವಾ 8 ರಿಂದ 12% ವರೆಗೂ ನಮಗೆ ನಾರಿನ ಅಂಶ ಇದೆ. ನೋಡಿ, ನಾರಿಗೆ ಒಂದು ಒಳ್ಳೆ ಗುಣ ಇದೆ ನಾರಿನ ಅಂಶಕ್ಕೆ. ಏನು ಅಂದ್ರೆ, ನಿಮ್ಮ ಕೊಲೆಸ್ಟ್ರಾಲ್ ಅನ್ನ ನಾವು ತಿಂದ ಮೇಲೆ ಬೈಂಡ್ ಮಾಡಿ ಅದನ್ನ ನಮ್ಮ ಮೋಷನ್ ಮುಖಾಂತರ ಹೊರಗೆ ಹಾಕುವಂತ ಒಂದು ಶಕ್ತಿ ನಮಗೆ ನಾರಿನ ಅಂಶಕ್ಕಿರುತ್ತೆ. ಆದ್ರಿಂದ ನಾರಿನ ಅಂಶ ಹೆಚ್ಚಾಗಿರುವಂತ, ಫಾರ್ ಎಕ್ಸಾಂಪಲ್ ನೋಡಿ, ಯಾರಾದ್ರೂ ಡಾಕ್ಟರ್ ನನಗೆ ಕಾನ್ಸ್ಟಿಪೇಷನ್ ಆಗಿದೆ, ಮಲಬದ್ಧತೆ ಇದೆ ಅಂತ ಹೇಳಿದ್ರೆ ಡಾಕ್ಟರ್ ನಿಮ್ಗೆ ಬಾಳೆಹಣ್ಣು ತಿನ್ನಿ ಅಂತ ಹೇಳ್ತಾರೆ. ಅಥವಾ ನಾರಿನ ಅಂಶ ಜಾಸ್ತಿ ಇರುವಂತ ಆಹಾರಗಳನ್ನ ಬಳಸಿ, ತರಕಾರಿಗಳನ್ನ ಬಳಸಿ, ಹಣ್ಣುಗಳನ್ನ ಬಳಸಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಾರಿನ ಅಂಶಕ್ಕೆ ಅಂತ ಒಂದು ಒಳ್ಳೆ ಶಕ್ತಿ ಇರೋದ್ರಿಂದ ಅದು ಒಂದು ಕೊಲೆಸ್ಟ್ರಾಲ್ ಅನ್ನ ಅದು ಬೈಂಡ್ ಮಾಡಿ ಹೊರಗಡೆ ತರೋದ್ರ ಜೊತೆಗೆ ನಿಮ್ಮ ಮಲಬದ್ಧತೆಯನ್ನು ಸಹ ನಿವಾರಣೆ ಮಾಡುತ್ತೆ ನೋಡಿ. ಆದ್ರಿಂದ ನಾರಿನ ಅಂಶ ಹೆಚ್ಚಾಗಿ ಇದೆ. ಅದ್ರ ಜೊತೆಗೆ ಇಷ್ಟೊಂದು ಪೋಷಕಾಂಶಗಳ ಮಹತ್ವ ಕೂಡ ಇದಕ್ಕೆ ಸಿರಿಧಾನ್ಯಗಳಲ್ಲಿ ಇದೆ. ಆದ್ರಿಂದ ನಾವು ಸಿರಿಧಾನ್ಯಗಳನ್ನ ಆದಷ್ಟು ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಎಲ್ಲಾ ಸರ್ವ ರೋಗಕ್ಕೂ ನಾವು ಇದನ್ನ ಮದ್ದು ಅಂತ ತಗೋಬಹುದು. ಯಾಕೆಂದ್ರೆ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಶಕ್ತಿ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಎಲ್ಲವುದು ನಮ್ಮ ದೇಹಕ್ಕೆ ಪ್ರತಿನಿತ್ಯ ಎಷ್ಟು ಸಿಗ್ಬೇಕೋ ಅಷ್ಟು ಪ್ರಮಾಣದಲ್ಲಿ ಪ್ರತಿನಿತ್ಯ ಸಿಕ್ಕಾಗ ನಮಗೆ ರೋಗಗಳ ತೊಂದರೆ ಖಂಡಿತವಾಗ್ಲೂ ನಮಗೆ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೇಳ್ಬೋದು, ಕರೋನಾ ಬಂದಾಗ ಡಾಕ್ಟ್ರು ಏನ್ ಹೇಳಿದ್ರು? ಯಾವುದೇ ಮದ್ದಿಲ್ಲ ಅದಕ್ಕೆ. ಕರೋನಾಕ್ಕೆ ನಮ್ಗೆ ಮದ್ದಿರ್ಲಿಲ್ಲ ಅವಾಗ. ತಕ್ಷಣಕ್ಕೆ ಏನ್ ಹೇಳಿದ್ರು? ಪ್ರೋಟೀನ್ ಯುಕ್ತ. ಯಾಕೆಂದ್ರೆ ಪ್ರೋಟೀನ್ ನಮ್ಮ ಇಮ್ಯುನಿಟಿ ಪವರ್ ಚೆನ್ನಾಗಿದ್ರೆ ನಿಮ್ಗೆ ಎಲ್ಲಾ ರೋಗಗಳು ಬರೋದಿಲ್ಲ. ಯಾವ್ದು ಕರೋನಾನು ಕೂಡ ನೀವು ಗೆಲ್ಲಬಹುದು. ಆದ್ರಿಂದ ಪ್ರೋಟೀನ್ ಅನ್ನ ಜಾಸ್ತಿ ಬಳಸಿ ಅಂತ ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ ವೈದ್ಯರ ಬಳಿ ಸಲಹೆ ಇದನ್ನ ಕೊಟ್ರು.
ಆದ್ರಿಂದ ನಮಗೆ ಇದರಲ್ಲಿ ನೋಡಿ ಸಿರಿಧಾನ್ಯಗಳಲ್ಲಿ ಎಲ್ಲಾ ಒಂದು ಪೋಷಕಾಂಶಗಳು ಸಿಗೋದ್ರಿಂದ ಎಲ್ಲಾ ರೋಗಗಳಿಗೂ ಇದು ಮದ್ದು ಅಂತ ನಾವು ಹೇಳ್ಬೋದು. ಇದು ಪೋಷಕಾಂಶಗಳ ಬಗ್ಗೆ ಸಿರಿಧಾನ್ಯಗಳಲ್ಲಿ ಇರ್ತಕ್ಕಂಥ ಒಂದು ಮಹತ್ವ. ನೆಕ್ಸ್ಟ್ ನೋಡಿ, ನಾವು ಸಿರಿಧಾನ್ಯಗಳಂದ್ರೆ ಏನು, ಅದರಲ್ಲಿ ಪ್ರಕಾರಗಳು ಯಾವುದು, ಸಿರಿಧಾನ್ಯಗಳಲ್ಲಿ ಸಿಗತಕ್ಕಂತಹ ಒಂದು ಪೋಷಕಾಂಶಗಳು ಏನು, ಇದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಾವು ಸಿರಿಧಾನ್ಯಗಳಲ್ಲಿ ನಮಗೆ ಯಾವ್ಯಾವ್ದ ರೋಗಗಳಿಗೆ ನಾವು ಒಂದು ವಿಮುಕ್ತತೆ ಸಿಗುತ್ತೆ ಅಥವಾ ಅದರಲ್ಲಿ ಇರ್ತಕ್ಕಂತಹ ಒಂದು ಅಂಶ ಏನು ಅಂತ ನೋಡೋದಾದ್ರೆ, ಸಿರಿಧಾನ್ಯಗಳಲ್ಲಿ ಮುಖ್ಯವಾಗಿ ಆಂಟಿ ಆಕ್ಸಿಡೆಂಟ್ ಫ್ಯಾಕ್ಟರ್, ಆಮೇಲೆ ಫಿನೋಲಿಕ್ ಆಸಿಡ್ ಅನ್ನುವಂತ ಒಂದು ಅಂಶ ಸಿರಿಧಾನ್ಯಗಳಲ್ಲಿ ಇದೆ. ನೋಡಿ, ಆಂಟಿ ಆಕ್ಸಿಡೆಂಟ್ ಫ್ಯಾಕ್ಟರ್ ಅನ್ನುವಂಥದ್ದು ಹಣ್ಣು, ಫ್ರೆಶ್ ಹಣ್ಣು, ಯಾವ್ದು ಫ್ರೆಶ್ ಅಂತ ಬಳಸ್ತಾ ಇದ್ದೀನಿ, ಯಾಕೆಂದ್ರೆ ನಮ್ಮಲ್ಲಿ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲದನ್ನು ತಂದು ನಾವು ಅದನ್ನ ನಾವು ಸ್ಟೋರ್ ಮಾಡ್ತೇವೆ ರೆಫ್ರಿಜರೇಟರ್ ನಲ್ಲಿ. ಆ ರೆಫ್ರಿಜರೇಟರ್ ನಲ್ಲಿಯೂ ಸಹ ಕೆಟ್ಟ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತೆ. ಅದು ಯಾವ ಬ್ಯಾಕ್ಟೀರಿಯಾ ಅಂದ್ರೆ ಸೈಕ್ರೋಫೈಲ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅದು -0 ಚಿಲ್ಲಿಂಗ್ ಟೆಂಪರೇಚರ್ ಅಲ್ಲೂ ಕೂಡ ನಮಗೆ ಬ್ಯಾಕ್ಟೀರಿಯಾಗಳು ಇರುತ್ತೆ. ನಾವ್ ಇರಲ್ಲ ಅಂತ ಹೇಳಕ್ಕಾಗಲ್ಲ. ಓನ್ಲಿ ಥಿಂಗ್ ಇಸ್ 3 ದಿನವರೆಗೆ ಮಾತ್ರ ನಾವು ಪೆರಿಷಬಲ್ ಅಂದ್ರೆ ಹಣ್ಣು, ತರಕಾರಿ, ಮೊಟ್ಟೆ, ಹಾಲು, ಮೊಸರು ಇಂತ ಒಂದು ವಸ್ತುಗಳನ್ನ ನಾವು ಫ್ರಿಡ್ಜ್ ಅಲ್ಲಿ ಇಡಬಹುದು. ಅದಾದ ನಂತರ ಅದರಲ್ಲಿರೋ ಪೋಷಕಾಂಶಗಳು ನಮ್ಗೆ ಹೊರಟೋಗುತ್ತೆ, ಹೌದಾ? ಆದ್ರಿಂದ ನಾವು ಫ್ರೆಶ್ ತಾಜಾ ಹಣ್ಣು ಮತ್ತೆ ತಾಜಾ ತರಕಾರಿಗಳನ್ನ ಸೇವಿಸಿದಾಗ ಅದರಲ್ಲಿ ಇರುವಂತ ಫಿನೋಲಿಕ್ ಆಸಿಡ್ ಮತ್ತೆ ಆಂಟಿ ಆಕ್ಸಿಡೆಂಟ್ ಫ್ಯಾಕ್ಟರ್ಸ್ ನಮಗೆ ಹೃದಯ ರೋಗಗಳನ್ನ ತಡೆಯುವಂಥದ್ದು ಮತ್ತೆ ನಮಗೆ ಕ್ಯಾನ್ಸರ್ ಬರದೆ ತಡೆಯುವಂತಹ ಒಂದು ಶಕ್ತಿ ಅದರಲ್ಲಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ನಾವು ಆಹಾರಕ್ಕೆ ನಾವು ಪ್ರತಿನಿತ್ಯ ಒಬ್ಬ ಮನುಷ್ಯ ಅಡಲ್ಟ್ 250 ಗ್ರಾಮ್, 1/4 kg ಅಷ್ಟು ಹಣ್ಣು ತರಕಾರಿಗಳನ್ನ ಸೇವಿಸ್ಬೇಕು. ನಾವು 1/4 kg ಅಂದ್ರೆ ನಾವು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಮತ್ತೆ ರಾತ್ರಿ ಸೇರಿ 1/4 kg ತಾಜಾ ತರಕಾರಿಯನ್ನ ಸೇವಿಸ್ಬೇಕು. ಮಿನಿಮಮ್ 100 ಗ್ರಾಮ್ಸ್, 100 ಗ್ರಾಮ್ನಷ್ಟು ಆದ್ರೂ ನಾವು ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗುವಷ್ಟು ಆಂಟಿ ಆಕ್ಸಿಡೆಂಟ್ ಫ್ಯಾಕ್ಟರ್ಸ್ ನಮ್ಗೆ ದೊರೀತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತನಾಳಗಳಲ್ಲಿ ಯಾವುದೇ ಒಂದು ಆಂಟಿ ಆಕ್ಸಿಡೆಂಟ್ ಫ್ಯಾಕ್ಟರ್ ಜಾಸ್ತಿ ಇದ್ದಾಗ ರಕ್ತನಾಳಗಳಲ್ಲಿ ನಮಗೆ ಯಾವುದೇ ತೊಡಕಿಲ್ದೇನೆ ಅಲ್ಲಿ ಯಾವುದೇ ರಕ್ತ ಗಟ್ಟುವಿಕೆ ಆಗದೆ ಇರೋ ತರ ರಕ್ತ ಸಂಚಾರ ಆದಾಗ ನಮಗೆ ಯಾವುದೇ ತೊಂದರೆಗಳು ಇರೋದಿಲ್ಲ. ನಮಗೆ ಸಾಕಷ್ಟು ದೀರ್ಘಾಯುಷು ಕೊಡುವಲ್ಲಿ ಸಿರಿಧಾನ್ಯಗಳು ಬಹಳ ಮಹತ್ವ. ಯಾಕೆಂದ್ರೆ ಕ್ಯಾನ್ಸರ್ಗೆ ಇವತ್ತು ನಮ್ಗೆ ಅದರಲ್ಲಿ ತುಂಬಾ ವಿಧದ ಕ್ಯಾನ್ಸರ್ ಇದೆ. ಕ್ಯಾನ್ಸರ್ ನಮ್ಗೆ ಯಾಕೆ ಬರುತ್ತೆ ಅನ್ನೋವಂಥದ್ದು ಗೊತ್ತಾಗಿದ್ರೆ ನಾವು ಕ್ಯಾನ್ಸರ್ ತಡಿಬೋದಿತ್ತು. ಆದ್ರೆ ಕ್ಯಾನ್ಸರ್ ಬಂದ ಮೇಲೆ ನಾವು ಪರದಾಡ್ತೀವಿ, ಆದ್ರೆ ಬರೋದಕ್ಕಿಂತ ಮುಂಚೆ ನಮಗೆ ತಡೆಗಟ್ಟಕ್ಕೆ ಯಾವ್ದು ಎಕ್ಸಾಕ್ಟ್ ರೀಸನ್ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಈ ಒಬ್ಬ ಮನುಷ್ಯ ಜಾಸ್ತಿ ಅಡಕೆಲೆ ಹಾಕಿದ್ರೆ ಅವನಿಗೆ ಕ್ಯಾನ್ಸರ್ ಬರುತ್ತೆ, ತಂಬಾಕು ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ, ಕುಡಿದ್ರೆ ಲಿವರ್ ಕ್ಯಾನ್ಸರ್ ಬರುತ್ತೆ. ಆಮೇಲೆ ನಾವು ಏನೇನೋ ಒಂದು ನಮ್ಮಲ್ಲಿ ಇಂಥದನ್ನ ಮಾಡ್ಬೇಕು, ಇಂಥದನ್ನ ಮಾಡಬಾರದು, ಡೂಸ್ ಅಂಡ್ ಡೊನಾಟ್ಸ್ ತುಂಬಾ ಇದೆ. ಆದ್ರೆ ನಮ್ಗೆ ಎಕ್ಸಾಕ್ಟ್ ಇದನ್ನ ಈಗ ನೋಡಿ, ಉಪ್ಪು ಬಿಪಿ ಬಂದಿದೆ ಅಂತ ಡಾಕ್ಟರ್ ಹೇಳ್ತಾರೆ, ಉಪ್ಪು ತಿಂದ್ರೆ ಖಂಡಿತವಾಗ್ಲೂ ಬಿಪಿ ರೈಸ್ ಆಗುತ್ತೆ, ತಿನ್ಬೇಡಿ. ನಮ್ಗೆ ಅದು ಎಕ್ಸಾಕ್ಟ್ ಕಾರಣ ಗೊತ್ತು. ಬಟ್ ಕ್ಯಾನ್ಸರ್ ಅಲ್ಲಿ ಆತರ ಆಗಲ್ಲ, ನಮ್ಗೆ ಗೊತ್ತಿಲ್ಲ, ಏಜು ಇಲ್ಲ, ಇವಾಗ ಯಾವ ಕ್ಯಾನ್ಸರ್ ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ನಾವೇನ್ ಮಾಡ್ಬೇಕು, ಬಹಳ ಆದಷ್ಟು ನಾವು ಯಾವಾಗ್ಲೂ ಪ್ರಿಕಾಷನ್ ತುಂಬಾ ಬಂದ ಮೇಲೆ ನಾವು ಪರದಾಡೋದಕ್ಕಿಂತ ಬರೋದಕ್ಕಿಂತ ಮುಂಚೆನೆ ನಾವು ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸೋದ್ರಿಂದ ನಮಗೆ ಈ ಎಲ್ಲಾ ತೊಂದರೆಗಳನ್ನ ನಾವು ತಡೆ ಹಿಡಿಯೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಆದ್ರಿಂದ ಆಹಾರ ಪದ್ಧತಿ ನೋಡಿ, ನೀವು ಡಾಕ್ಟರ್ ಇವತ್ತಿನ ದಿನ ನೀವು ಶುಗರ್, ಬಿಪಿ, ನೀವು ಇನ್ನೊಂದು ಕಾಯಿಲೆ ಇದೆ, ಮತ್ತೊಂದು ಕಾಯಿಲೆ ಇದೆ, ಮಕ್ಕಳಾಗ್ತಾ ಇಲ್ಲ, ಇನ್ಫರ್ಟಿಲಿಟಿ ಇದೆ, ಎಲ್ಲಾ ಒಂದು ಸಮಸ್ಯೆಗೂ ನೀವು ಡಾಕ್ಟರ್ ಹತ್ರ ಹೋದಾಗ ಒಂದೇ ಕಾರಣ ಅವ್ರು ಹೇಳೋದು, ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ. ಲೈಫ್ ಸ್ಟೈಲ್ ಅಂದ್ರೆ ಏನು ಅಂತ ಯಾವ ವೈದ್ಯರು ನಮಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡೋವಷ್ಟು ಕೂಲ್ ಆಗಿ ಅಥವಾ ಅವ್ರಿಗೆ ಸಮಯ ಇರೋದಿಲ್ಲ. ಯಾಕಂದ್ರೆ ಎಲ್ಲಾ ಡಾಕ್ಟರ್ಸ್ ಇವತ್ತು ಬೇರೆ ಎಲ್ಲಾ ಬಿಸಿನೆಸ್ ಗಿಂತ ಅವರೇ ಬಿಸಿ ಇರೋದು. ಯಾಕೆಂದ್ರೆ ನಮ್ಮಲ್ಲಿ ಅಷ್ಟು ರೋಗ ಇದೆ. ಮೆಡಿಕಲ್ ಶಾಪ್ ಅಲ್ಲಿ ಯಾವ್ದು ಗ್ರಾಸರಿ ಶಾಪ್ ಗಿಂತ ಕಮ್ಮಿ ಏನಿಲ್ಲ. ಅದು ಸದಾ ಮೆಡಿಕಲ್ ಶಾಪ್ 24/7 ವರ್ಕ್ ಮಾಡ್ತಾ ಇದೆ. ಕೆಲವೊಂದು ವರ್ಕ್ಶಾಪ್ಸ್ ಅಷ್ಟು ಕೂಡ ಜನ ತಗೊಂಬರೋ ಮೆಡಿಸಿನ್ ತರೋ ಅಂತವ್ರು ಇದಾರೆ ಈಗ. ಯಾಕೆಂದ್ರೆ ಅಷ್ಟು ರೋಗಗಳು ನಮ್ಮಲ್ಲಿ ಕಾಡ್ತಾ ಇದೆ. ಆದ್ರಿಂದ ನಾವ್ ಏನು ಅದು ಬರೋದಕ್ಕಿಂತ ಮುಂಚೆ ನಾವು ಆಹಾರ ಪದ್ಧತಿ, ಆ ಲೈಫ್ ಸ್ಟೈಲ್ ಅಂದ್ರೆ ಏನು, ನಮ್ಗೆ ಏನಾಗಿದೆ ನೋಡಿ, ನಾವು ತಿಂದಷ್ಟನ್ನ ಕರಗಿಸ್ಬೇಕು. ಇಲ್ಲ ನಮ್ಗೆ ಎಷ್ಟು ಕರಗ್ಸಕ್ ಆಗುತ್ತೆ ಅಷ್ಟನ್ನ ಮಾತ್ರ ತಿನ್ಬೇಕು. ಅವೆರಡರಲ್ಲಿ ಒಂದಕ್ಕೆ ಇವತ್ತು ನಾವು ಸ್ಟಿಕರ್ ಆಗ್ಬೇಕು. ಹಿಂದಿನ ಕಾಲದಲ್ಲಿ ನಮಗೆ ಯಾವ್ದು ಮೆಕನೈಸೇಷನ್ ಇರ್ಲಿಲ್ಲ. ನಾವು ಪ್ರತಿಯೊಂದನ್ನು ಹೆಣ್ಣು ಮಕ್ಳು ಕೂಡ ಮನೆಯಲ್ಲಿ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ ಅಂದ್ರೆ, ನಾವು ಬೆಳಿಗ್ಗೆಯಿಂದ
ಅಡಿಗೆ ಮಾಡ್ತೀವಿ, ತಿಂಡಿ ಮಾಡ್ತೀವಿ, ಮಕ್ಕಳಿಗೆ ಕೆಲಸ ಮಾಡಿ ಮನೆಗೆ ಕಳಿಸ್ತೀವಿ, ಅವ್ರನ್ನ ಸ್ಕೂಲಿಗೆ ಕಳಿಸ್ತೀವಿ, ಮನೆ ಕೆಲಸ ಸದಾ ನಾವು ಬಿಸಿ ಇರ್ತೀವಿ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ನಮ್ಮ ಕೈಗಳಿಗೆ ಮಾತ್ರ ಕೆಲಸ ಆಗ್ತಾ ಇರುತ್ತೆ, ದೇಹಕ್ಕೆ ಕೆಲಸ ಆಗ್ತಾ ಇರಲ್ಲ. ಅದು ಇಟ್ ಇಸ್ ನಾಟ್ ಎ ಎಕ್ಸರ್ಸೈಸ್. ವೈದ್ಯರು ನೀವೇನೇ ಮನೇಲಿ ಮಾಡಿದ್ರು 45 ನಿಮಿಷ ನಿಮಗೆ ಇಷ್ಟವಾದ ಎಕ್ಸರ್ಸೈಸ್ ಅಂದ್ರೆ ನಾವು ವ್ಯಾಯಾಮ ಮಾಡಬಹುದು, ಅಥವಾ ಜಾಗಿಂಗ್ ಮಾಡಬಹುದು, ಜಿಮ್ಮಿಗೆ ಹೋಗ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಏನ್ ಮಾಡ್ತೀರಾ ಮಾಡಿ, ನಿಮ್ಮ ಇಷ್ಟ. ಬಟ್ ನೀವು ತಿಂದಿದ್ದ ಆಹಾರವನ್ನ ಅವತ್ತು, ಏಕೆಂದ್ರೆ ನಮ್ಮ ದೇಹದಲ್ಲಿ ಯಾವ್ದು ರಿಸರ್ವಾಯರ್ಸ್ ಇಲ್ಲ ಸ್ಟೋರ್ ಮಾಡಕ್ಕೆ, ಒಂದು ಹಂತದವರೆಗೂ ಸ್ಟೋರ್ ಆಗುತ್ತೆ, ಆಮೇಲೆ ಅದು ಸಕ್ಕರೆಯನ್ನ ಅಂಶವನ್ನ ರಕ್ತಕ್ಕೆ ಡೈರೆಕ್ಟ್ ಆಗಿ ರಿಲೀಸ್ ಮಾಡ್ತಾ ಇದೆ. ಆ ಲೈಫ್ ಸ್ಟೈಲ್ ಇಂದಲೇ ಇವತ್ತು ನಾವು ಒಂದು ಚಿಕ್ಕ ವಯಸ್ಸಿಗೆ ಕೂಡ ನಾವು ಶುಗರ್ BP ಯನ್ನ ಕಾಣ್ತಾ ಇದ್ದೇವೆ. ಮಕ್ಕಳಲ್ಲಿ ಜುವೆನೈಲ್ ಡಯಾಬಿಟಿಸ್ ಕಾಣ್ತಾ ಇದ್ದೇವೆ. ಅದನ್ನ ನಾವು ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳು ಚಿಕ್ಕವರಿದ್ದಾಗೆ ಅವ್ರಿಗೆ ಇನ್ಸುಲಿನ್ ಪ್ರಮಾಣ ಕಡಿಮೆಯಾಗಿ ಹುಟ್ಟುತ್ತಾ ಇದ್ದಾರೆ ಮಕ್ಕಳು. ಇಂತ ಒಂದು ಸಕಲ ರೋಗಕ್ಕೂ ನಮ್ಮ ಆಹಾರವೇ ಮದ್ದು. ಅದನ್ನೇ ನಾವು ಲೈಫ್ ಸ್ಟೈಲ್ ಅಂತ ಹೇಳೋದು. ನಮ್ಮಲ್ಲಿ ಎಕ್ಸಸೈಸ್ ಕಡಿಮೆ ಆಗಿದೆ, ತಿನ್ನೋವಂಥದ್ದೆಲ್ಲ ರಿಚ್ ಫುಡ್ ನಾವು ತಿಂತಾ ಇರೋದು, ಎಣ್ಣೆ ಬಳಕೆ ಜಾಸ್ತಿ ಆಗಿದೆ, ಹೊರಗಡೆ ತಿನ್ನುವಂತ ಆಹಾರ ನಾವು ನೋಡಿ, ಗೋಬಿ ಮೊನ್ನೆ ಎಲ್ಲ ಮಾಧ್ಯಮದಲ್ಲಿ ಕೊಟ್ರು. ಆ ಒಂದು ಗೋಬಿಯಲ್ಲಿ ಕೆಂಪು ಕಲರ್ ಏನಿದೆ ನಮ್ಮನ್ನ ಅಟ್ರಾಕ್ಟ್ ಮಾಡುವಂತ ಕಲರ್, ಅದು ಕ್ಯಾನ್ಸರ್ ಕಾರಕ ಅಂತ ಒಂದು ಬಣ್ಣವನ್ನ ಬಳಸಿ ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳು ಅದನ್ನ ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ದೊಡ್ಡವರು ಸಹ ಆ ಕಲರ್ ನಮಗೆ ಮನೇಲಿ ಸಿಗಲ್ಲ, ನಾವೇನ್ ಮಾಡ್ತೀವಿ, ಅಲ್ಲಿ ತುಂಬಾ ಚೆನ್ನಾಗಿದೆ, ಮಕ್ಳು ತಾಯಿ ಮಾಡಿದ್ದನ್ನ ಇಷ್ಟಪಡಲ್ಲ, ಅಲ್ಲಿ ಇಷ್ಟಪಡ್ತಾರೆ. ಇದು ಯಾಕಾಗಿದೆ? ಅವೈಲಬಿಲಿಟಿ ಇದೆ, ನಮ್ಗೆ ಅದು ಸಿಗ್ತಾ ಇದೆ, ಅದಕ್ಕೆ ತಿಂತಾ ಇದೀವಿ ನಾವು. ಆಕ್ಚುಲಿ ಸರ್ಕಾರದವರು ಕೂಡ ಇಂಥದನ್ನ ಬ್ಯಾನ್ ಮಾಡೋದಕ್ಕೆ ಮೊನ್ನೆ ಮುಂದಾದ್ರು. ಆ ಒಂದು ಕಲರ್ ಅನ್ನ ಬ್ಯಾನ್ ಮಾಡಿ, ಅದು ಅದ್ರಲ್ಲಿ ನಮಗೆ ಒಂದು ಕ್ಯಾನ್ಸರ್ ಬರುವಂತ ಚಾನ್ಸಸ್ ಬಹಳ ಇದೆ ಅದರಿಂದ ಅಂತೇಳಿ ನಾವು ಅದನ್ನ ಸ್ಟಾಪ್ ಮಾಡಿದ್ರು. ಹೌದಾ? ಅದಕ್ಕೋಸ್ಕರ ನಾವು ಎಲ್ಲಾ ಸಿರಿಧಾನ್ಯಗಳಲ್ಲಿ ತೊಂದರೆಗಳು. ಆಮೇಲೆ ಇಲ್ಲಿ ನೋಡಿ, ಒಂದು ಮುಖ್ಯವಾಗಿ ನಾವು ತಿಳ್ಕೋಬೇಕು, ಸಿರಿಧಾನ್ಯ ಒಂದು ಹುಲ್ಲಿನ ಜಾತಿಯ ಸಸ್ಯ. ಈಗ ನಾವು ಹುಲ್ಲು ತಿನ್ನುವಂಥದ್ದು ಏನು? ಪ್ರಾಣಿಗಳು, ದನ, ಎಮ್ಮೆ, ಎತ್ತು, ಕರ, ಇವೆಲ್ಲ ಒಂದು ಹುಲ್ಲು ತಿನ್ನುತ್ತೆ. ಇದುವರೆಗೂ ನಾವು ಯಾವುದೇ ದನಗಳಿಗೆ ಶುಗರ್ ಇರುವಂತದ್ದನ್ನ ನಾವೆಲ್ಲೂ ಇನ್ಸಿಡೆನ್ಸ್ ಕೇಳಿಲ್ಲ. ಆ ಕಾಯಿಲೆ ಅದಕ್ಕೆ ಬರಲ್ಲ. ಯಾಕೆ ಅಂದ್ರೆ ನಾವು ಅಂತ ಆಹಾರವನ್ನ ತಿಂದಾಗ ನಮಗೆ ಇರೋವಂತ ಇನ್ಸುಲಿನ್ನೇ ಸಾಕು, ನಮಗೆ ಜಾಸ್ತಿ ಇನ್ಸುಲಿನ್ ಡಿಮ್ಯಾಂಡ್ ಮಾಡೋದಿಲ್ಲ. ಆಮೇಲೆ ಆ ಒಂದು ಹುಲ್ಲಿನ ಜಾತಿ ಸಸ್ಯಕ್ಕೆ ಅದು ಹುಲ್ಲಿನ ಬೀಜ ಅಷ್ಟೇನೆ. ಅದು ನಾವು ಯಾವುದೇ ಒಂದು ಕೆಮಿಕಲ್ಸ್ ಅನ್ನ ಅದಕ್ಕೆ ಸಿಂಪಡಣೆ ಮಾಡ್ತಾ ಇಲ್ಲ. ನಾವು ರಾಗಿನ ಚೆಲ್ತೇವೆ, ಸಿರಿಧಾನ್ಯಗಳನ್ನ ಚೆಲ್ತೀವಿ, ತಂತಾನೆ ಬರುತ್ತದು. ಅಫ್ಕೋರ್ಸ್ ಅದು ಸಿರಿಧಾನ್ಯಗಳನ್ನ ನಾವು ಅದು ಈಲ್ಡ್ ಇಂಪ್ರೂವ್ಮೆಂಟ್ ಇರುವಂತ ವೆರೈಟೀಸ್ಗಳು ಕೂಡ ಇತ್ತೀಚೆಗೆ ರಿಲೀಸ್ ಆಗಿದೆ, ಜಾಸ್ತಿ ಈಲ್ಡ್ ಬರುವಂತದ್ದು. ಅದಕ್ಕೆ ಅವರಿಗೆ ನಾವು ಅಂತ ಒಂದು ಮಾಹಿತಿನ ನಾವು ನಿಮಗೆ ಏನಕ್ಕೆ ತರ್ತಾ ಇದೀವಿ ಅಂದ್ರೆ, ಸಿರಿಧಾನ್ಯಗಳನ್ನ ನೀವು ಬಳಸಿ. ನೀವು ನಮ್ಮ ಜಿಲ್ಲೆ ನೋಡಿ, ಸಿರಿಧಾನ್ಯ ನಮ್ಮ ಕರ್ನಾಟಕದಲ್ಲೇನೆ, ನಮ್ಮ ಚಿತ್ರದುರ್ಗ, ಹೊಸದುರ್ಗದಲ್ಲಿ ನಾವು ತುಂಬಾ ಬೆಳಿತೀವಿ, ಚಳ್ಳಕೆರೆ ಭಾಗದಲ್ಲೂ ಕೂಡ ಬೆಳಿತೀವಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದನ್ನ ಬಳಸ್ತಾ ಇಲ್ಲ ನಾವು. ಅದನ್ನ ನೀವು ನೋಡಿ, ಇವತ್ತು ಅವೇರ್ನೆಸ್ ಜಾಸ್ತಿ ಆಗಿ ಒಂದು ಮೋರ್ಗಳಲ್ಲಿ ಹೋಗಿ ನೋಡಿ, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಹೋಗಿ 120, 150, 250 ಅಫ್ಕೋರ್ಸ್ ಅದು ರೇಟ್ ಜಾಸ್ತಿ ಇದೆ. ಸರ್ ಮ್ಯೂಟ್ ಮಾಡಿ. ಅದನ್ನ ನಾವು ಬಳಸೋದ್ರಿಂದ ಅವರೆಲ್ಲ ಬಳಸ್ತಾ ಇದ್ದಾರೆ, ಆದ್ರೆ ನಾವು ಬೆಳೆಯೋರು ಅದನ್ನ ಬಳಸ್ತಾ ಇಲ್ಲ. ಯಾಕೆ ಈ ತರ ಒಂದು ನಮ್ಮಲ್ಲಿ ಭಾವನೆ? ಅದು ಸಿರಿಧಾನ್ಯಗಳನ್ನ ಒಂದು ರೀತಿ ಅಡಿಗೆ ಮಾಡೋದು ಒಂದು ಸ್ಕಿಲ್, ಹೆಣ್ಮಕ್ಳಿಗೆ ಇಲ್ಲ ಅಂತ ಹೇಳಲ್ಲ, ಅದು ಒಂದು ಆರ್ಟ್. ಅದು ಏನಂದ್ರೆ, ಸಿರಿಧಾನ್ಯಗಳನ್ನ ನಾವು ಅನ್ನ ಮಾಡಕ್ ಹೋದ್ರೆ ಅನ್ನ ಚೆನ್ನಾಗ್ ಆಗೋದಿಲ್ಲ. ಯಾಕೆ? ಅದಕ್ಕೆ ಕಾರಣ ಇದೆ. ಅದರಲ್ಲಿ ಸಿಕ್ಕಾಪಟ್ಟೆ ನಾರಿನಂಶ ಇದೆ. ಆ ನಾರು ನೆನಿಬೇಕು ಅಂದ್ರೆ ನೀವು 2 hours ಸಿರಿಧಾನ್ಯಗಳನ್ನ ನೆನೆಸಿ ಅನ್ನ ಮಾಡಿ ಅದನ್ನ ನೀವು ಊಟ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಾಕಷ್ಟು ರುಚಿ ಇದೆ. ಆಮೇಲೆ ಮಕ್ಕಳಿಗೆ ನೀವು ಅದನ್ನ ಎಲ್ಲಾ ರೀತಿಯ ಪ್ರಾಡಕ್ಟ್ಸ್ ಗಳನ್ನು ಮಾಡ್ಕೊಟ್ಟು ಕೂಡ ನಿಮಗೆ ಸಿರಿಧಾನ್ಯಗಳಲ್ಲಿ ಆರೋಗ್ಯ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಬಗ್ಗೆ ನಾವಿಷ್ಟೊತ್ತು ಮಾತಾಡಿದ್ವಿ. ಈಗ ಸಿರಿಧಾನ್ಯಗಳ ಮೌಲ್ಯವರ್ಧನೆ ಬಗ್ಗೆ ಮಾತಾಡೋಣ. ಸಿರಿಧಾನ್ಯಗಳ ಮೌಲ್ಯವರ್ಧನೆ ಅಂದ್ರೆ ಏನು ಅಂತಂದ್ರೆ, ಮೌಲ್ಯವರ್ಧನೆ ಅಂದ್ರೆ ನೋಡಿ ಸರ್, ವ್ಯಾಲ್ಯೂ ಅಡಿಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ನಾವು. ಆ ವ್ಯಾಲ್ಯೂ ಅಡಿಷನ್ ಯಾವಾಗ್ಲೂ ಅದರಲ್ಲಿ ಇರುವಂತ ಪೋಷಕಾಂಶಗಳಿಗೆ ತೊಂದರೆ ಆಗದೆ, ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಸಿರಿಧಾನ್ಯಗಳನ್ನ ಬಳಸ್ಬಿಟ್ಟು ಒಂದು ಪ್ರಾಡಕ್ಟ್ ಮಾಡ್ತೀನಿ, ಅದ್ರಲ್ಲಿ ಇರೋಂತ ಒಳ್ಳೆ ಅಂಶ, ನಾರಿನ ಅಂಶನೆಲ್ಲ ತೆಗೆದುಬಿಟ್ಟು ನಾನು ಅದರಿಂದ ಒಂದು ಪ್ರಾಡಕ್ಟ್ ಮಾಡಿದ್ರೆ ಇಟ್ ಇಸ್ ನಾಟ್ ಎ ವ್ಯಾಲ್ಯೂ ಅಡಿಷನ್, ಅದು ಮೌಲ್ಯವರ್ಧನೆ ಅಲ್ಲ. ಮೌಲ್ಯವರ್ಧನೆ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳ ಜೊತೆಗೆ ನೀವು ಮತ್ತೇನಾದ್ರೂ ಸ್ವಲ್ಪ ಒಳ್ಳೆ ಪೋಷಕಾಂಶಗಳನ್ನ ಆಡ್ ಮಾಡಿ ಆ ವಸ್ತುವಿಗೆ ಒಂದು ಒಳ್ಳೆ ಬೆಲೆ ಕೊಡುವಂತ ಒಂದು ಪ್ರಕ್ರಿಯೆ, ಅದನ್ನ ನಾವು ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ. ಅದು ನೋಡಿ, ಫಾರ್ ಎಕ್ಸಾಂಪಲ್ ಈಗ ನೀವು ಡೈರೆಕ್ಟ್ ಆಗಿ ನೀವು ಅಕ್ಕಿಯನ್ನ, ನೀವು ಸಿರಿಧಾನ್ಯಗಳನ್ನ ಹೋಲ್ ಗ್ರೈನ್ ಅನ್ನ ನೀವು ಬಳಸೋದಕ್ಕೆ ಆಗೋದಿಲ್ಲ. ಅದನ್ನ ನಾವೇನ್ ಮಾಡ್ಬೇಕು? ಡಿಹಸ್ಕಿಂಗ್ ಮಾಡ್ಬೇಕು ಫಸ್ಟ್.
ಅದ್ರ ಮೇಲಿರ್ತಕ್ಕಂಥ ತೌಡನ್ನೆಲ್ಲ ತೆಗೆದು ಅದನ್ನ ಅಕ್ಕಿ ಮಾಡಿದಾಗ ಅದು ಒಂದು ಅದನ್ನು ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವ್ಯಾಲ್ಯೂ ಅಡಿಷನ್. ಅದು ಕೂಡ ಒಂದು ಮೌಲ್ಯವರ್ಧನೆ. ಅಕ್ಕಿಯನ್ನ ಮಾಡೋದು ಕೂಡ ಒಂದು ಮೌಲ್ಯವರ್ಧನೆ. ಯಾಕಂದ್ರೆ ನಾವು ಅದೇ ರೀತಿ ಅದನ್ನ ಬಳಸಕ್ ಆಗೋದಿಲ್ಲ. ನೋಡಿ, ನಮ್ಮಲ್ಲಿ ಸಿರಿಧಾನ್ಯಗಳನ್ನ ಅಕ್ಕಿ ಮಾಡುವಂತ ಮೆಷಿನ್ಸ್ ಕಡಿಮೆ. ತುಂಬಾ ಫೈನ್ ಆಗಿ ಅಕ್ಕಿ ಮಾಡುವಂತ ಮೆಷಿನ್ಸ್ ತಮಿಳ್ನಾಡಲ್ಲಿದೆ. ಇಲ್ಲಿಂದ ಅಕ್ಕಿ ತಮಿಳ್ನಾಡಿಗೆ ಹೋಗಿ ಹೋಲ್ ಗ್ರೈನು ಅಲ್ಲಿಂದ ಅಕ್ಕಿಯಾಗಿ ಬರ್ತಾ ಇದೆ. ಅದರಿಂದಲೂ ಕೂಡ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ. ನಮ್ಮ ರೈತರು ಯಾರಾದ್ರೂ ಒಂದು ಅಕ್ಕಿ ಮಾಡುವಂತ ಮೆಷಿನ್ಸ್ ಅನ್ನ ನಿಮ್ಮ ಗ್ರಾಮಗಳಲ್ಲೇ ಹಾಕಿದ್ರೆ, ಯಾರಾದ್ರೂ ರೈತರು ಬೆಳೆದವರು ಅದನ್ನ ಒಂದು ನಿಮಗೆ ನಿಗದಿತ ಬೆಲೆಯಲ್ಲಿ ಕೊಟ್ಟು ಬಿಟ್ಟು ಅದನ್ನ ಅಕ್ಕಿ ಮಾಡಿಸಿ ಅದನ್ನ ಬಳಸೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಬೆಲೆಯಲ್ಲಿ ಕೂಡ ಒಂದು ಪ್ರೈಸ್ ಕಡಿಮೆ ಆಗುತ್ತೆ. ಆಮೇಲೆ ಆ ಒಂದು ಏನು ನಾವು ಅಲ್ಲಿಂದ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಆಡ್ ಆಗಿ ಬರುವಂತದನ್ನ ತಪ್ಪಿಸಿ ಆ ಒಂದು 10-20 ರೂಪಾಯಿ ನಮ್ಮ ರೈತರಿಗೆ ಸಿಗುತ್ತೆ ಅದು ಬೆಲೆ. ಅವಾಗ ಇದು ಮೌಲ್ಯವರ್ಧನೆ ಅಂದ್ರೆ. ಆ ಒಂದು ಮೌಲ್ಯವರ್ಧನೆ ದಿಕ್ಕಲ್ಲಿ ನಾವು ನೋಡೋದಾದ್ರೆ, ನೋಡಿ, ಸಿರಿಧಾನ್ಯಗಳಲ್ಲಿ ನಾವು ಏನೇನು ಪ್ರಾಡಕ್ಟ್ಸ್ ಮಾಡಬಹುದು ಅನ್ನೋದನ್ನ ನಾವು ಎಲ್ಲ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಮಾಲ್ಟ್ ಮಾಡ್ಬೋದು, ಅದರಿಂದ ಚಕ್ಲಿ ಮಾಡ್ಬೋದು, ನಿಪ್ಪಟ್ಟು ಮಾಡ್ಬೋದು ನಾವು. ಆಮೇಲೆ ಅದರಿಂದ ದೋಸೆ ಹಿಟ್ಟುಗಳು, ಎಲ್ಲಾ ತರದ ಸಿರಿಧಾನ್ಯಗಳ ಹಿಟ್ಟನ್ನು ಬಳಸಿ ಕೂಡ ನಾವು ಹಿಟ್ಟನ್ನ ತಯಾರಿಸಬಹುದು. ಆಮೇಲೆ ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಅದ್ರಲ್ಲಿ ಎಲ್ಲದೂ ಕೂಡ ಲಾಡು ಮಾಡ್ಬೋದು. ಲಡ್ಡು ಅಂದ್ರೆ ನಾವೇನೀಗ ಕಡಲೆಬೇಳೆ ಅಥವಾ ಹೆಸರು ಬೇಳೆ ಹಾಕಿ ನಾವು ಬೇಸನ್ ಲಾಡು ಮಾಡ್ತೀವಲ್ವಾ, ಸೇಮ್ ಅದೇ ರೀತಿನಲ್ಲಿ ಎಲ್ಲಾ ತರದ ಲಾಡುಗಳನ್ನು ಸಹ ನಾವು ಮಾಡಬಹುದು. ಆಮೇಲೆ ಅಕ್ಕಿಯನ್ನು ಕೂಡ ನೀವು ಪ್ರೊಸೆಸ್ಡ್ ಮಾಡಿದ ನಂತರ ಅದನ್ನು ಕೂಡ ರೈತರಿಗೆ ಅಥವಾ ಯಾರಾದ್ರೂ ಗ್ರಾಹಕರಿಗೆ ಒಳ್ಳೆ ಬೆಲೆಯಲ್ಲಿ ನೀವು ಮಾಡಬಹುದು. ಈ ಒಂದು ಎಲ್ಲಾ ಪ್ರಾಡಕ್ಟ್ಸ್ ಅನ್ನ ನಾವು ಟ್ರೈ ಮಾಡೋದೇ ಇಲ್ಲ, ನಾವು ಅದನ್ನ ಒಂದ್ಸಲ ಟೇಸ್ಟ್ ಮಾಡೋದೇ ಇಲ್ಲ ಅಂತಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವೊಂದು ಆರೋಗ್ಯ ಕಳ್ಕೊಳ್ಳೋದ್ರಲ್ಲಿ ನಾವು ಯಾವುದೇ ಒಂದು ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ಇದರಲ್ಲಿ ಇಷ್ಟೊಂದು ಪೋಷಕಾಂಶಗಳಿದೆ. ನಮ್ಮಲ್ಲೇ ಬೆಳಿತೀವಿ ನಾವು, ಬೇರೆ ಕಡೆಯಿಂದ ತರಬೇಕಾಗಿಲ್ಲ, ಕೊಂಡ್ಕೋಬೇಕಾಗಿಲ್ಲ. ಒಂದು ಏನಂದ್ರೆ ನಾವು ಮಾಡೋ ಮೆಥಡ್ ಅನ್ನ ಒಂದ್ಸಲ ಟ್ರೈ ಮಾಡಿ. ಎಲ್ಲೂ ನಾವು ಅದನ್ನ ಮಾಡೋದ್ರಿಂದ ನೋಡಿ, ಬಾತ್ ಫಾರ್ ಎಕ್ಸಾಂಪಲ್, ನಾವು ಇವತ್ತು ಬೆಳಿಗ್ಗೆ ಎದ್ರೆ ನಾವು ಈ ಬಾತ್ ಅನ್ನೋ ಪದ ನಾವು ಇಷ್ಟು ಒಂದು 10 ವರ್ಷದಿಂದ ಇದು ಇರ್ಲೇ ಇಲ್ಲ. ಈಗ ಏನಾಗ್ಬಿಟ್ಟಿದೆ, ನಾವು ಏನ್ ಮಾಡಿದ್ರೆ ಟೊಮೆಟೊ ಬಾತು, ಏನ್ ಮಾಡಿದ್ರಿ ಪಲಾವ್, ಇಡ್ಲಿ, ದೋಸೆ, ಆಮೇಲೆ ನಾವು ಇದು ಚಪಾತಿ ಮಾಡಿದ್ವಿ. ಈ ಒಂದು ಆಹಾರ ಯಾವುದೇ ಒಂದು ನೋಡಿ, ನೀವು ಅದರಲ್ಲಿ ಒಂದು ವಾರದಲ್ಲಿ ಮಾಡುವಂತ ತಿಂಡಿಗಳೆಲ್ಲದ್ರಲ್ಲೂ ನಾವು ರೈಸ್ ಬಳಕೆ ಜಾಸ್ತಿ ಇರುತ್ತೆ. ಅದರಲ್ಲೂ ಪಾಲಿಶ್ಡ್ ರೈಸ್ ಬಳಸುವಂತ ಬಳಕೆ ಜಾಸ್ತಿ ಇರುತ್ತೆ. ಇದರ ಬದಲಾಗಿ ನಾವು ಯಾವುದೇ ಒಂದು ಟೊಮೆಟೊ ಬಾತ್ ಮಾಡ್ಲಿ, ಮೆಂತ್ಯ ಬಾತ್ ಮಾಡ್ಲಿ, ಪಲಾವ್ ಮಾಡ್ಲಿ, ಎಲ್ಲದ್ರಲ್ಲೂ ನಾವು ಕೂಡ ಬಳಸ್ತಾ ಇದ್ದೇವೆ. ಇದು ಟ್ರೈ ಮಾಡಿದ್ದೇವೆ, ನಾವೇನ್ ಯಾವ್ದು ನಾವು ಮಾಡದೆ ಏನ್ ಹೇಳ್ತಾ ಇಲ್ಲ. ನಮ್ಮ KVK-ನಲ್ಲೂ ಕೂಡ ಸಾಕಷ್ಟು ಮಹಿಳೆಯರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ, ಇದನ್ನ ಯಾವ ತರ ಮಾಡ್ಬೇಕು. ಅವ್ರು ಇವತ್ತು 65-70 ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಲಾಭ ಗಳಿಸ್ತಾ ಇದ್ದಾರೆ ಈ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನ ಮಾಡಿ. ಅದಕ್ಕೆ ಸಾಕಷ್ಟು ಮಾರ್ಕೆಟ್ ಲಿಂಕೇಜ್ ಸಿಕ್ಕಿದೆ. ಎಲ್ಲಾ ಒಂದು ಪ್ರಾಡಕ್ಟ್ಸ್ ಅನ್ನು ಕೂಡ ನಾವು ಬಾತುಗಳಲ್ಲೂ ಸಹ ಬಳಸಬಹುದು. ಎಲ್ಲಾ ಸಿರಿಧಾನ್ಯಗಳನ್ನು ನಾವು ಅಕ್ಕಿ ರೂಪದಲ್ಲಿ ನೆನೆ ಹಾಕ್ಬಿಟ್ಟು ಅದನ್ನ ಹುರಿದು ನೆನೆಸಿ ನಾವು ಮಾಡೋದ್ರಿಂದ ತುಂಬಾ ಉದುರಾಗಿ ನೀವು ಮಕ್ಕಳಿಗೆ ಇದು ಏನ್ರಿಂದ ತಯಾರಿಸಿದಿರಾ ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನಾವು ಎಲ್ಲಾ ಬಾತುಗಳನ್ನ ಇದನ್ನ ತಯಾರಿಸಬಹುದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಲ್ಲಿ. ನೀವು ಚಕ್ಲಿ, ನಿಪ್ಪಟ್ಟು, ಲಡ್ಡುಗಳು ಏನೇ ಮಾಡಿದಾಗೂ ಕೂಡ ನಾವು ಇದನ್ನ ಸಿರಿಧಾನ್ಯಗಳನ್ನ ಬಳಸಿ ಅಟ್ಲೀಸ್ಟ್ ನಾವು ಅದನ್ನ 100% ನಾವು ಮಾಡಕ್ ಆಗದೆ ಇರುವಂತದ್ದು ಪ್ರಾಡಕ್ಟ್ಸ್ ಇದ್ರಲ್ಲಿ ಯಾವುದೂ ಇಲ್ಲ. ಇದು ಟ್ರೈ ಮಾಡಿರುವಂತದ್ದು. ನೀವು ಯಾರಾದ್ರೂ ಬಂದ್ರೆ ನಾವು ಟ್ರೈನಿಂಗ್ ಕೊಟ್ಟಿರೋ ಮಹಿಳೆಯರ ಹತ್ರನೇ ನಾವು ನಮ್ಮ ಕೇಂದ್ರದಲ್ಲೂ ಕೂಡ ನಿಮ್ಗೂ ಕೂಡ ತರಬೇತಿ ಕೊಡಿಸ್ತೇವೆ ಬೇಕಾದ್ರೆ. ಚಕ್ಲಿ, ನಿಪ್ಪಟ್ಟು ಇದರಲ್ಲಿ, ಆಮೇಲೆ ಇನ್ನು ಸಂಡಿಗೆಗಳು ಕೂಡ, ಹಪ್ಪಳಗಳು ಕೂಡ ಮಾಡಿದ್ದಾರೆ. ಆಮೇಲೆ ಬಾತುಗಳು ಕೂಡ, ಬಾತ್ ಮಿಕ್ಸ್ ಮಾಡಿದ್ದಾರೆ. ದೋಸಾ ಇನ್ಸ್ಟೆಂಟ್ ಪೌಡರ್ಸ್ ಮಾಡಿದ್ದಾರೆ. ಮಾಲ್ಟ್ಗಳಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸಿರಿಧಾನ್ಯಗಳ ಮಾಲ್ಟು. ಹೌದಾ, ನೀವೇನು ಜೀನಿ ಪ್ರಾಡಕ್ಟ್ ಹೇಳ್ತಾ ಇದ್ದೀರಲ್ಲ, ಆ ಜೀನಿ ಕೂಡ ಎಲ್ಲಾ ಒಂದು ಸಿರಿಧಾನ್ಯಗಳನ್ನ ಬಳಸಿನೇ ಮಾಡಿರುವಂತದ್ದು, ಬೇರೆ ಏನು ಇಲ್ಲ. ನಾವು ಅಲ್ಲಿ ವಿಸಿಟ್ ಕೂಡ ಮಾಡಿದ್ದೇವೆ. ಶಿರಾದ ಹತ್ರನೇ ಇರೋದಿದು. ಗೆರಗುಂಟ ಅನ್ನೋ ಪ್ಲೇಸ್ ಅಲ್ಲಿ, ಶಿರಾದಲ್ಲಿ ಜೀನಿ ಮಾಡುವಂತ ಪ್ರಾಡಕ್ಟ್ ಇರೋದು. ಜೀನಿ ತಯಾರಿಸೋರು ಕೂಡ ಡಾಕ್ಟರ್ ಕಾದ್ರವಲ್ಲಿ ಖಾನ್ ಅವರ ಅಡ್ವೈಸ್ ಪಡೆದೇ ಮಾಡ್ತಾ ಇರೋದು ಅವರು ಕೂಡ. ಆದ್ರೆ ಒಂದು ಸಿರಿಧಾನ್ಯಗಳನ್ನ ನಾವು ಎಲ್ಲದನ್ನ ಮಿಕ್ಸ್ ಮಾಡಿ ಬಳಸೋದಕ್ಕಿಂತ ಒಂದೇ ಸಿರಿಧಾನ್ಯವನ್ನ ಬಳಸೋದ್ರಿಂದ ಅದರಲ್ಲಿಡೋ ಪೂರ್ತಿ ಪ್ರಮಾಣ ಅಂದ್ರೆ ವೈದ್ಯಕೀಯ ಗುಣಗಳು ನಮ್ಮ ದೇಹಕ್ಕೆ 100% ಸಿಗುತ್ತೆ, ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ ಅಂತ ಡಾಕ್ಟರ್ ಕಾದರವಲ್ಲಿ ಖಾನ್ ಅವರ ಒಂದು ಭಾವನೆ, ಅವರ ರಿಸರ್ಚ್ ಪ್ರಕಾರ ಬಂದಿರುವಂತದ್ದು. ಅದಕ್ಕೆ ನಾವೇನು ನವಣೆ ಬಳಸ್ತೀರಾ, ಇವತ್ತು ನವಣೆ ಊಟ ಮಾಡಿ, ನಾಳೆ ನೀವು ಆರ್ಕ ಊಟ ಮಾಡಿ, ಊದಲ ಬೆಳೆಸ್ತೀರಾ, ಊದಲ ಊಟ ಮಾಡಿ. ಅದನ್ನ ನಾವು ಆ ರೀತಿ ಬಳಸೋದ್ರಿಂದ ನಮಗೆ 100% ನಮಗೆ
ಒಂದು ಏನಿದೆ ಪೊಟೆನ್ಶಿಯಾಲಿಟಿ, ಅದು ಮೆಡಿಸಿನಲ್ ವ್ಯಾಲ್ಯೂ ಏನಿದೆ, ಅದ್ರಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ಸ್ ಏನಿದೆ, ಅದು ಯಾಕೆಂದ್ರೆ ನಾವು ಆಹಾರ ಬಯೋಲಾಜಿಕಲ್ ಕ್ವಾಲಿಟಿ ಏನಿರುತ್ತಲ್ವಾ, ಒಂದ್ ಸ್ವಲ್ಪ ಮ್ಯೂಟ್ ಮಾಡಿ, ಆನ್ ಮಾಡಿದೀರಾ ಮೈಕ್ ಅನ್ನ? ಆ ಒಂದು ಬಯೋಲಾಜಿಕಲ್ ಕ್ವಾಲಿಟಿ ಏನಿರುತ್ತಲ್ಲ, ಎಫಿಷಿಯನ್ಸಿ ಅಂತ ಹೇಳ್ತೀವಿ ನಾವು. ಆಹಾರ ತಯಾರಾದ ನಂತರ ಬಯೋಲಾಜಿಕಲ್ ಎಫಿಷಿಯನ್ಸಿ ಆ ಪದಾರ್ಥದ್ದು ಅಥವಾ ಆ ಗ್ರಾಸರಿಗಿರೋ ಅಂತ ಗುಣ ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 100% ಇದ್ದಿದ್ದು ನಾವು ಆಹಾರ ತಯಾರಿಸಿದ ಮೇಲೆ ಅದರಲ್ಲಿ 80%, ಯಾಕೆಂದ್ರೆ ನಾವು ಹಿಟ್ ಮಾಡ್ತೀವಿ, ಹಿಟ್ಟಲ್ಲಿ ಸ್ವಲ್ಪ ಪ್ರಮಾಣ ಲಾಸ್ ಆಗುತ್ತೆ. ಯಾಕೆಂದ್ರೆ ನಾವು ಯಾರು ಈಗ ಬೀಸ್ತಾ ಇಲ್ಲ, ನಾವೆಲ್ಲ ಮಿಲ್ಲಿಂಗ್ ಹೋಗ್ತಾ ಇದ್ದೇವೆ. ಕರೆಂಟ್ ಅನ್ನ ಬಳಸಿ ಮಾಡೋದ್ರಿಂದ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಪೋಷಕಾಂಶಗಳಿಗೆ ಅಲ್ಲಿ ಹೊಡೆತ ಬೀಳುತ್ತೆ. ಆದ್ರಿಂದ ನಾವು ಇದನ್ನ ಡೈರೆಕ್ಟ್ ಆಗಿ ನಮ್ಗೆ ಅದಿರೋ ಎಷ್ಟಿದೆಯೋ ಎಫಿಷಿಯನ್ಸಿ ಆಫ್ಟರ್ ಫುಡ್ ಪ್ರಿಪರೇಷನ್ ಎಷ್ಟಿದೆಯಲ್ಲ ಅಷ್ಟು ನಮಗೆ ಸಿಗ್ಬೇಕು ಅಂತಂದ್ರೆ ನಾವು ಅದನ್ನ ಇಂಡಿವಿಜುವಲ್ ಬಳಸುವಂತದ್ದು ಒಳ್ಳೇದು. ನಾವೆಲ್ಲ ಕೆಲವೊಂದು ಕಾಂಪಿಟಿಷನ್ಸ್ ಮಾಡಿದ್ದೇವೆ, ಜನ ಬಂದು ಅದನ್ನ ಜನ ಮಹಿಳೆಯರು ಈಗ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಆ ಒಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ನಮಗೆ ಎಷ್ಟು ಬೆನಿಫಿಟ್ ಸಿಕ್ಕಿದೆ ಮಹಿಳೆಯರಿಗೆ ಅಂತಂದ್ರೆ, ಯಾಕೆ ಅಂದ್ರೆ ನಮಗೆ ಅದು ಮಾಡೋ ಒಂದು ರೀತಿ ವಿಧಾನ ಗೊತ್ತಿಲ್ಲ. ಆದ್ರೆ ಅವ್ರು ಅದನ್ನ ಸೇಲ್ ಮಾಡಿದಾಗ, ಅದನ್ನ ನಾವು ತಿಂದಾಗ ಅದ್ರ ರುಚಿನೂ ಕೂಡ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಅಂದ್ರೆ ನಮ್ಗೆ ಬೇರೆ ಅಕ್ಕಿ ಚಕ್ಲಿ ತಿಂದಾಗ ಏನ್ ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ಅದ್ರಲ್ಲೂ ಸಿಗುತ್ತೆ. ನಾವು ಮನೆಯಲ್ಲಿ ಸ್ವತಃ ನಾನು ಕೂಡ ದೋಸೆ ಮಾಡಿದ್ದೇನೆ, ಮಾಮೂಲಿ ದೋಸೆ ನಾವ್ ಹೇಗ್ ಮಾಡ್ತೀವೋ ಹಾಗೆ ಮಿಲೆಟ್ಸ್ ದೋಸೆ ಮಾಡ್ತಾ ಇದ್ದೇನೆ. ತುಂಬಾ ಸೂಪರಾಗಿರುತ್ತೆ ಸರ್. ಮಸಾಲಾ ದೋಸೆಗಿಂತ ನಮ್ಮ ಮನೆಯಲ್ಲಿ ಒಳ್ಳೆ ಘಮ ಘಮ ಅನ್ನೋ ಒಂದು ಸುವಾಸನೆ ಬರುತ್ತೆ. ತುಂಬಾ ಟೇಸ್ಟ್ ಆಗಿರುತ್ತೆ, ಕ್ರಿಸ್ಪ್ ಆಗಿರುತ್ತೆ. ನಮ್ಗೆ ಏನ್ ಗೊತ್ತಾ, ಮಸಾಲೆ ದೋಸೆ ತುಂಬಾ ಗರಿ ಗರಿಯಾಗಿರುತ್ತಲ್ಲ, ಅದೇ ತರ ದೋಸೆ ಹೇಳ್ತಾ ಇದ್ದೀರಿ. ನಾವು ಮಾಡೋ ರೀತಿನಲ್ಲಿ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅನ್ನ ಮಾಡಿದಾಗ ನಮಗೆ ಖಂಡಿತವಾಗ್ಲೂ ರುಚಿ ಸಿಗುತ್ತೆ, ಅದರಿಂದ ಲಾಭ ಸಿಗುತ್ತೆ. ಆಮೇಲೆ ಏನಂದ್ರೆ ಆರೋಗ್ಯಕರವಾದಂತಹ ಪದಾರ್ಥಗಳನ್ನ ನಾವು ಸೇವಿಸಿದೀವಿ ಅನ್ನೋ ಒಂದು ಭಾವನೆ ಕೂಡ ನಮಗೆ, ಯಾಕೆ ಗೊತ್ತಾ, ನಮ್ಮ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ನಾವೇನಾದ್ರೂ ಒಂದು ತಿಂದು ಅದ್ರಲ್ಲಿ ತುಂಬಾ ಗಾಬರಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಈಗ ಇದು ತಿನ್ಬಾರ್ದು ಅಂತ ಗೊತ್ತಿದೆ, ರಾ ರೈಸ್ ತಿನ್ಬಾರ್ದು ಜಾಸ್ತಿ, ತುಂಬಾ ಇಷ್ಟ, ಚಿತ್ರಾನ್ನ ತುಂಬಾ ಇಷ್ಟ, ಅದ್ರಲ್ಲಿ ಮಾಡಿರೋಂತ ಬಾತ್ ತುಂಬಾ ಇಷ್ಟ, ತಿಂದು ನಮ್ಗೆ ಆಮೇಲೆ ಟೆನ್ಷನ್ ಆಗ್ತಿರುತ್ತೆ. ನೀವು ನೋಡಿರ್ಬೋದು, ಡಯಾಬಿಟಿಸ್ ಇರೋಂಥವ್ರು ಆಸೆಯಿಂದ ತಿಂತಾ ಇರ್ತಾರೆ, ಅವ್ರಿಗೆ ಸ್ವೀಟ್ ತುಂಬಾ ಇಷ್ಟ. ಯಾಕೆ ಗೊತ್ತಾ, ನಮ್ಗೆ ಗುಣ ಅದು. ಇದು ತಿನ್ಬೇಡಿ ಅಂದ್ರೆ ಅದು ತಿನ್ನೋದು ಜಾಸ್ತಿ ಅನಿಸ್ತಾ ಇರುತ್ತೆ, ಅದ್ ತಿನ್ಬೇಕು ಅಂತ ಜಾಸ್ತಿ ಅನಿಸ್ತಾ ಇರುತ್ತೆ. ಅಫ್ಕೋರ್ಸ್ ಡಯಾಬಿಟಿಸ್ ಇರೋ ಅಂತವ್ರಿಗೆ ಫುಡ್ ಬಗ್ಗೆ ಕ್ರೇವ್ ಜಾಸ್ತಿ ಇರುತ್ತೆ, ಅವ್ರಿಗೆ ಆ ತಿನ್ಬೇಕು ಅನ್ನೋ ಅಭಿಲಾಷೆ ಜಾಸ್ತಿ ಇರುತ್ತೆ, ಅವ್ರಿಗೆ ಹಸಿವು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅವ್ರಿಗೆ. ಅಂತವ್ರು ಇದನ್ನ ನೀವು ಟೇಸ್ಟ್ ಮಾಡಿ ನೋಡಿದಾಗ ಯಾವುದೇ ಡಿಫ್ರೆನ್ಸ್ ಇರಲ್ಲ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಸರ್, ಈ ಒಂದು ಸಿರಿಧಾನ್ಯಗಳನ್ನ ಬಳಸಿ ಮಾಡಿದಂತಹ ಪದಾರ್ಥಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಅಲ್ಲ, ನೀವೊಂದ್ಸಲ ಅದನ್ನ ಅನುಭವಿಸಿ ನೋಡಿ. ತಿಂದಾಗ ನಿಮಗೆ ಹಸಿವಿನ ಡ್ಯೂರೇಷನ್ ತುಂಬಾ ಜಾಸ್ತಿ. ಅಂದ್ರೆ ನೀವೀಗ ಬಾತು ಅಥವಾ ರೈಸು ಏನಾದ್ರೂ ತಿಂದಾಗ ನಿಮ್ಗೆ ಹಸಿವು ಬೇಗ ಕಾಣುತ್ತೆ, ಡಯಾಬಿಟಿಸ್ ಇರ್ಲಿ ಇಲ್ಲದೆ ಇರ್ಲಿ. ಆದ್ರೆ ನಾವು ಮಿಲೆಟ್ಸ್ ಪ್ರಾಡಕ್ಟ್ಸ್ ಅನ್ನ, ಮಿಲೆಟ್ಸ್ ದೋಸೆಗಳನ್ನ, ಮಿಲೆಟ್ಸ್ ಉಪಯೋಗಿಸಿ ಮಾಡಿದಂತಹ ಖಾದ್ಯಗಳನ್ನ ನಾವು ಸೇವಿಸಿದಾಗ ನಮಗೆ ಹಸಿವಿಯು ಬೇಗ ಹಸಿವಾಗಲ್ಲ, ಹೊಟ್ಟೆ ತುಂಬ್ದಂಗಿರುತ್ತೆ. ಯಾಕೆ? ಗ್ಲೈಸಮಿಕ್ ಇಂಡೆಕ್ಸ್ ಅದರಲ್ಲಿ ಕಡಿಮೆ ಇದೆ. ಅದು ಜೀರ್ಣ ಆಗಿ ಸಕ್ಕರೆ ನಮ್ಮ ದೇಹಕ್ಕೆ ಬಿಡುಗಡೆ ಮಾಡೋದಕ್ಕೆ ತುಂಬಾ ಒತ್ತು ಆಗುತ್ತೆ. ಅಲ್ಲಿಗೆ ನಮ್ಮ ಇಮ್ಯೂನ್ ಪ್ರಮಾಣ ಅಡ್ಜಸ್ಟ್ ಆಗುತ್ತೆ. ಎಲ್ಲವುದು ಕೂಡ ಬ್ಯಾಲೆನ್ಸ್ ಆಗಿರುತ್ತೆ ನಮ್ಮ ಬಾಡಿನಲ್ಲಿ. ಇದು ಒಂದು ಬ್ಯಾಲೆನ್ಸ್ಡ್ ಡಯಟ್. ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಖಂಡಿತ ನಾವ್ ಇದನ್ನ ಬ್ಯಾಲೆನ್ಸ್ಡ್ ಡಯಟ್ ಅಂತೆಲ್ಲ ಹೇಳ್ತೀವಿ. ನೀವು ಇದನ್ನ ಬಳಸಿ ನೋಡಿ. ಡಾಕ್ಟರ್ ಖಾದರ್ ವಲಿ ಖಾನ್ ಅವರು ಇದನ್ನ ಸಿರಿಧಾನ್ಯಗಳನ್ನ ಬಿಟ್ಟು ಬೇರೆ ಏನು ಬಳಸಿಲ್ಲ ಸರ್. ಅವ್ರು 80+ ಆಲ್ರೆಡಿ. ಅವರ ಲವಲವಿಕೆ, ಅವರನ್ನ ನಾನು ಕೂಡ ಖುದ್ದಾಗಿ ನೋಡಿದ್ದೇನೆ. ಅವರಲ್ಲಿ ತುಂಬಾ ಒಂದು ಹುಮ್ಮಸ್ಸಿದೆ. ಅವ್ರನ್ನ 80 ಅಂತ ಯಾರು ನಾವು ಹೇಳಕ್ಕಾಗಲ್ಲ, ಅಷ್ಟು ಲವಲವಿಕೆಯಿಂದ ಇದ್ದಾರೆ. ನೋಡಿ, ಸಿರಿಧಾನ್ಯಗಳನ್ನ ತಿಂದಾಗ ನಾವು ಲವಲವಿಕೆಯಿಂದ ಯಾಕೆ ಇರ್ತೀವಿ ಅಂತಂದ್ರೆ, ನಮ್ ಶುಗರ್ ಕರೆಕ್ಟ್ ಆಗಿರುತ್ತೆ, ನಾರ್ಮಲ್ ಆಗಿರುತ್ತೆ. ನಮ್ ಶುಗರ್ ಕಡಿಮೆ ಆದ್ರೂ ನಾವು ಲವಲವಿಕೆಯಿಂದ ಇರಕ್ಕಾಗಲ್ಲ, ಶುಗರ್ ಜಾಸ್ತಿ ಆದ್ರೂ ನಾವು ಲವಲವಿಕೆಯಿಂದ ಇರಕ್ಕಾಗಲ್ಲ. ನಾನು ಮಕ್ಕಳಿಗೂ ಕೂಡ ಹೇಳ್ತಾ ಇದ್ದೇನೆ, ಶುಗರ್ ಇರೋರ್ಗೆ ಹೇಳ್ತಾ ಇಲ್ಲ. ಮಕ್ಕಳಲ್ಲಿ ನೋಡಿ, ಕ್ಯಾಲ್ಸಿಯಂ ಜಾಸ್ತಿ ಇದೆ, ಕಬ್ಬಿಣದ ಅಂಶ ಜಾಸ್ತಿ ಇದೆ. ಮಹಿಳೆಯರಿಗೆ ಕಬ್ಬಿಣದ ಅಂಶ ಬಹಳ ಇಂಪಾರ್ಟೆಂಟು. ನಾವ್ ಇದನ್ನೆಲ್ಲ ಬಳಸೋದ್ರಿಂದ ನಮಗೆ ಬ್ಯಾಲೆನ್ಸ್ಡ್ ಆಗಿ ನಮ್ಗೆ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಸಿಕ್ಕಾಗ ಖಂಡಿತ ನಮ್ ದೇಹ ಲವಲವಿಕೆಯಿಂದ ಇದೆ. ಆಮೇಲೆ ಒಂದು ನಮ್ಮ ಫ್ಯೂಚರ್ ಸಿಟಿಸನ್ಸ್ ನಮ್ಗೆ, ಯಾಕೆಂದ್ರೆ ಒಂದು ದೇಶ ಬೆಳವಣಿಗೆ ಆಗಿದೆ ಅಂತ ಹೇಳಕ್ಕೆ ಆರೋಗ್ಯ ಕೂಡ ಒಂದು ಪ್ಯಾರಾಮೀಟರ್. ಹೆಲ್ತ್ ಈಸ್ ಆಲ್ಸೋ ಒನ್ ಆಫ್ ದ ಇಂಡಿಕೇಟರ್ ಟು ಸೇ ವೆದರ್ ದ ಕಂಟ್ರಿ ಈಸ್ ಡೆವಲಪಿಂಗ್ ಆರ್ ಡೆವಲಪ್ಡ್. ನೋಡಿ, ನಮ್ಮ ಬೇರೆ ದೇಶದಲ್ಲಿ ಏನಾಗಿದೆ ಅಂತಂದ್ರೆ, ಅವರಿಗೆ ನಾರ್ಮಲ್ ಆವರೇಜ್ ಲೈಫ್ ಸ್ಪ್ಯಾನ್ 90 ಅವ್ರಿಗೆ. ಯಾಕೆ ಫ್ರಾನ್ಸ್ ಅಲ್ಲಿ ಕರೋನಾದಲ್ಲಿ ತುಂಬಾ ಜನ ತೀರ್ಕೊಂಡ್ರು ಅಂತಂದ್ರೆ, ಎಲ್ಲ 90+ ಇದ್ರು ಸರ್. ಅವ್ರು ಏನ್ ಮಾಡಿದ್ರು, ನಮ್ಮ ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವ್ರಿಗೆ ಆಕ್ಸಿಜನ್ ಕೊಡಿ, ನಮಗೆ ಬೇಡ, ಅವಶ್ಯಕತೆ ಇಲ್ಲ, ನಾವ್ ಲೈಫ್ ಅನ್ನ ನೋಡಿದ್ದೇವೆ, ನಾವು ನಿರ್ಧಾರ ತಗೊಂಡ್ರು. ಅವಾಗ 90+ ಅಲ್ಲಿ ಇರೋರು ತುಂಬಾ ಸಾವಾಯ್ತು.
ನಮ್ಮಲ್ಲಿ ಏನಾಗಿದೆ, ನಮಗೆ ಆವರೇಜ್ ಲೈಫ್ ಸ್ಪಾನ್ ಈಗ 60 ಪ್ಲಸ್ ಅಲ್ಲಿ ಇದೀವಿ ನಾವು. ಆದ್ರೆ 55ರಿಂದ 60 ವರ್ಷದೊಳಗೆ ನಮ್ಮ ಆವರೇಜ್ ಲೈಫ್ ಸ್ಪಾನ್ ಇದೆ. ಬಟ್ ಸ್ಟಿಲ್ ನಾವೀಗ ನೋಡ್ತಾ ಇದ್ದೇವೆ 38 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಫಿಟ್ ಆಗಿರೋಂತವರೇ ಸಹ ಇವಾಗ ತೀರ್ಕೊಳ್ಳೋ ಅಂತ ಒಂದು ಸಂದರ್ಭ ಬರ್ತಾ ಇದೆ. ಇದು ಎಲ್ಲವುದನ್ನು ನಾವು ಮೀರಿ ಈಚೆ ಬರಬೇಕು. ನಮ್ಮ ಆರೋಗ್ಯ ಸದಾ ಚೆನ್ನಾಗಿರ್ಬೇಕು. ನಾವು ಎಲ್ಲಾದ್ರಲ್ಲೂ ನಾವು ಮುಂದೆ ಬರಬೇಕು. ಫಸ್ಟ್ ನೋಡಿ ಸರ್, ಹೆಲ್ತ್ ಇಸ್ ದ ಇಂಡಿಕೇಟರ್. ಎಲ್ಲದಕ್ಕೂ ನಾವು ಆರೋಗ್ಯ ಇದ್ರೇನೆ ಮಾತ್ರ ನಾವು ಚೆನ್ನಾಗಿರಕ್ ಸಾಧ್ಯ. ಅದಿಲ್ಲದೆ ನಾವ್ ಏನಿದ್ರು ನಮ್ಮ ಹತ್ರ ಏನು ಯೂಸ್ಲೆಸ್ ಸರ್. ಆರೋಗ್ಯವಾಗಿರ್ಬೇಕು. ಯಾಕಂದ್ರೆ ನಮ್ಮಲ್ಲಿ ನೋಡಿ 70% ಸ್ಟಿಲ್ ನಮ್ ಕಂಟ್ರಿ ಇಸ್ ಡಿಪೆಂಡಿಂಗ್ ಅಪಾನ್ ಅಗ್ರಿಕಲ್ಚರ್ ಬಹಳ ಶ್ರಮದಾಯಕವಾದಂತಹ ಕೆಲಸ. ನಾವು ಅಗ್ರಿಕಲ್ಚರ್ ಕೆಲಸನ ನಾವು ನಿಭಾಯಿಸ್ತೇವೆ ಅನ್ನುವಾಗ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನಾವು ಕೆಲಸ ಚೆನ್ನಾಗಿ ಮಾಡ್ಬೇಕು. ಕೆಲಸ ಚೆನ್ನಾಗಿ ಮಾಡೋರು ಏನ್ ತಿಂದ್ರು ಜೀರ್ಣಿಸ್ಕೊತಾರೆ ಸರ್. ಯಾಕೆ ಅಂದ್ರೆ ಕೆಲಸ ಮಾಡ್ತಾರೆ, ಅವರು ಬೆವೀತಾರೆ. ನೋಡಿ ಇವತ್ತು ಏನಾಗಿದೆ, ಬೆಂಗಳೂರಲ್ಲಿ ಒಂದು ನಮಗೆ ಸ್ಟೀಮ್ ಬಾತ್ ಸೆಂಟರ್ಸ್ ಓಪನ್ ಆಗಿದೆ. ಬೆವಿಯೋಕೋಸ್ಕರ ದುಡ್ಡು ಕೊಟ್ಟು ಹೋಗ್ತಾ ಇದ್ದಾರೆ. ಯಾಕೆ? ಬೆವುತ್ರೆ ಮಾತ್ರ ನಮ್ಮಲ್ಲಿ ಇರುವಂತ, ನೋಡಿ ನಾವ್ ಇವತ್ತು ಎಷ್ಟೊಂದು ಬೆಳಿಗ್ಗೆಯಿಂದ ಸಂಜೆ ಮಟ್ಟ ತಿಂತಾ ಇರೋದೆಲ್ಲ ವಿಷಮುಕ್ತವಾದ ಆಹಾರ ತಿಂತಾ ಇದ್ದೇವೆ ನಾವು. ಆ ವಿಷಯುಕ್ತವಾದಂತಹ ಆಹಾರ ತಿನ್ನೋದ್ರಿಂದ ಆ ವಿಷವನ್ನ ತೆಗಿಯೋಕೆ ಬೆವರಿಗೆ ಮಾತ್ರ ಶಕ್ತಿ ಇದೆ. ನಾವು ಬೆವಿತಾನೆ ಇಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಸರ್ ನಾವು. ಆದ್ರಿಂದ ನಾವು ಬೆವಿಬೇಕು ಅಂತಂದ್ರೆ ಕೆಲಸ ಮಾಡ್ಬೇಕು. ಕೆಲಸ ಮಾಡ್ತಿರೋ, ನೀವು ಎಕ್ಸರ್ಸೈಸ್ ಮಾಡ್ತಿರೋ, ಏನ್ ಮಾಡ್ತಿರೋ, ಒಂದು 45 ನಿಮಿಷ. ನಾವು ಶ್ರಮಿಕರಿಗೆ ಹೇಳ್ತಾ ಇಲ್ಲ, ಯಾರು ಶ್ರಮಿಸ್ತಾ ಇಲ್ಲ, ರಿಚ್ ಫುಡ್ ತಗೋತಾ ಇದ್ದೀರಾ, ಕ್ಯಾಲರಿ ರಿಚ್ ಫುಡ್ ತಗೋತೀರಾ, ತುಂಬಾ ಆಯಿಲಿ ಫುಡ್ ತಿಂತಾ ಇದ್ದೀರಾ, ನಾವು ಕರಗಿಸೋಕೆ ವಿಧಾನ ಇಲ್ಲ ನಮ್ಮ ಹತ್ರ. ಆ ವಿಧಾನವನ್ನ ನೀವು ಹುಡುಕ್ಬೇಕು. ಇಲ್ಲ, ನಮ್ಮ ಆಹಾರದಲ್ಲಿ ಕಟ್ ಡೌನ್ ಮಾಡ್ಬೇಕು ಕ್ಯಾಲರೀಸ್ನ ಮತ್ತೆ ಎಣ್ಣೆಯನ್ನ. ಮಾಡಿದ್ರೆ ಮಾತ್ರ ನಾವು ಆರೋಗ್ಯವಾಗಿರೋಕೆ ಸಾಧ್ಯ ಇದೆ. ಇದು ಇವತ್ತಿನ ಸಿರಿಧಾನ್ಯಗಳಲ್ಲಿ ನಾವು ಏನೇನು ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಏನೇನ್ ಮಾಡಬಹುದು, ಅದಕ್ಕೆ ಬೇಕಾದಂತಹ ತರಬೇತಿಗಳು ಏನಾದ್ರು ಬೇಕಾದರೂ ಸಹ ನಾವು ಕೊಡಕ್ ಸಿದ್ಧವಾಗಿದ್ದೇವೆ. ಆ ಸಿರಿಧಾನ್ಯಗಳು ನಮ್ಮ ದೇಶದ ನೋಡಿ 2023ನ ನಮ್ಮ ದೇಶ ಅಲ್ಲ, ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತ ಮಾಡಿದ್ರು. ಬೇರೆ ದೇಶಗಳಲ್ಲೂ ಕೂಡ ಈ ಸಿರಿಧಾನ್ಯಗಳನ್ನ ಬೆಳಿಬೇಕು, ಇದನ್ನ ಬಳಸಬೇಕು, ಇದನ್ನ ಬಳಸೋದ್ರಿಂದ ಇಷ್ಟೊಂದು ಯೂಸ್ ಇದೆ ಅಂತಂದ್ರೆ ನಾವ್ ಯಾಕೆ ಬಳಸಬಾರ್ದು ಅನ್ನೋ ನಿಟ್ಟಿನಲ್ಲಿ 2023ನ ಆ ವರ್ಷದಲ್ಲಿ ನೋಡಿ ಸಾಕಷ್ಟು ಅವೇರ್ನೆಸ್ ಜನಕ್ಕೆ ಹೋಗಿದೆ. 2023ರಲ್ಲಿ ಹೋದ ವರ್ಷದಲ್ಲಿ ಸಾಕಷ್ಟು ನಮ್ಮ ಕೇಂದ್ರ ಇರ್ಬೋದು, DATC ವತಿಯಿಂದ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳನ್ನ ಆಗಿದೆ. ಸಿರಿಧಾನ್ಯಗಳನ್ನ ಬಳಸಿ ಅದು ಏನ್ ಉಪಯೋಗ ಇದೆ ಇದ್ರ ಬಗ್ಗೆ ತುಂಬಾ ಅವೇರ್ನೆಸ್ ಕೊಟ್ಟಿದ್ದೇವೆ.